ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ನೋಡ್ತಾ ಇರೋ ಮೂವಿ ಯಾವುದು ಅಂದರೆ 2024ರಲ್ಲಿ ರಿಲೀಸ್ ಆಗಿದ್ದ ಡಿಸ್ಟೆಂಟ್ ಅನ್ನೋ ಸೂಪರ್ ಆದ ಸೈಫೈ ಸರ್ವೈವಲ್ ಮೂವಿ ಎಕ್ಸ್ಪ್ಲೇನ್ ಈಗ ನಾವು ನೋಡ್ತಾ ಇರೋದು. ಈ ಮೂವಿಯ ಒಂದೆಂದರೆ ಏನು ಅಂದರೆ, ನಮ್ಮ ಹೀರೋ ಭೂಮಿಯಿಂದ ಇನ್ನೊಂದು ಪ್ಲಾನೆಟ್ಗೆ ಹೋಗುತ್ತಿರುವಾಗ ಕೆಲವು ಟೆಕ್ನಿಕಲ್ ಇಶ್ಯೂನಿಂದ ಬೇರೆ ಪ್ಲಾನೆಟ್ಗೆ ಬಂದು ಲ್ಯಾಂಡ್ ಆಗುತ್ತಾನೆ. ಇನ್ನು ಅವನು ಅಲ್ಲಿಂದ ಯಾವ ರೀತಿ ಸರ್ವೈವ್ ಆದ, ಹಾಗೇನೆ ಅಲ್ಲಿರುವ ಭಯಂಕರವಾದ ಕ್ರಿಯೇಚರ್ಗಳಿಂದ ಅವನು ಯಾವ ರೀತಿ ತಪ್ಪಿಸಿಕೊಂಡ, ಇನ್ನು ಅವನು ಹೋಗಬೇಕು ಅಂದುಕೊಂಡ ಜಾಗಕ್ಕೆ ಹೋದ್ನಾ ಇಲ್ವಾ ಅನ್ನುವುದನ್ನು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹಾಗೆ ಸೂಪರ್ ಆಗಿ ಹೇಳಿರುವುದೇ ಈ ಸಿನಿಮಾದ ಸ್ಟೋರಿ ಲೈನ್. ಸೊ ಇನ್ನು ಕೂಡ ತಡ ಮಾಡದೆ ಮೂವಿಯನ್ನು ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲೇ ಒಂದು ದೊಡ್ಡ ಸ್ಪೇಸ್‌ಶಿಪ್ ಅನ್ನು ತೋರಿಸುತ್ತಾರೆ. ಅದು ಭೂಮಿಯಿಂದ ಬೇರೆ ಪ್ಲಾನೆಟ್ಗೆ ಹೋಗುತ್ತಿರುತ್ತೆ. ಹಾಗೇನೆ ಒಳಗೆ ತೋರಿಸುತ್ತಾರೆ, ಒಳಗೆ ಜನಗಳೆಲ್ಲರೂ ಕೂಡ ಮಲಗಿರುತ್ತಾರೆ. ಇಷ್ಟಕ್ಕೂ ಅವರು ಮಲಗಿರುವುದು ಯಾವ್ದರ ಒಳಗೆ ಅಂದ್ರೆ ಕ್ರಯೋ ಸ್ಲೀಪ್ ನಲ್ಲಿ. ಅಂದರೆ ಅವರು ಅದರ ಒಳಗೆ ಎಷ್ಟು ವರ್ಷ ನಿದ್ರೆ ಮಾಡಿದರೂ ಕೂಡ ಅವರಿಗೆ ವಯಸ್ಸಾಗುವುದಿಲ್ಲ. ಹಾಗೇನೆ ಅವರು ನಿದ್ರೆ ಮಾಡುತ್ತಿರುವ ಸಮಯದಲ್ಲಿ ಅವರ ದೇಹಕ್ಕೆ ಬೇಕಾಗಿರುವ ನ್ಯೂಟ್ರಿಯನ್ಸ್ ಗಳನ್ನು ಆ ಕ್ರಯೋ ಬಾಕ್ಸ್ ಕೊಡುತ್ತೆ. ಇಲ್ಲಿದ್ದಾನೆ ಇಲ್ವಾ, ಇವನೇನೆ ಈ ಸಿನಿಮಾದ ಹೀರೋ, ಹೆಸರು ಹ್ಯಾಂಡಿ. ಇವನು ಕೂಡ ಕ್ರಯೋ ಸ್ಲೀಪ್ ನಲ್ಲೇ ಇದ್ದಾನೆ. ಇನ್ನು 4 ವರ್ಷ 2 ತಿಂಗಳು ಹಾಗೇನೆ ಇರಬೇಕು. ಆಗಲೇ ಹೊರಗಡೆ ತೋರಿಸುತ್ತಾರೆ. ಹೊರಗಡೆ ಏನೋ ಒಂದು ದೊಡ್ಡ ಆಸ್ಟ್ರಾಯ್ಡ್ ಅದರ ಎದುರಿಗೆ ಬರುತ್ತಿರುವ ಎಲ್ಲವನ್ನು ಕೂಡ ಡಿಕ್ಕಿ ಹೊಡೆದುಕೊಂಡು ಕೊನೆಗೆ ಆ ಸ್ಪೇಸ್‌ಶಿಪ್ ಅನ್ನೇ ಬಂದು ಗುದಿಯುವುದರಿಂದ ಆ ಎಫೆಕ್ಟ್ಗೆ ಒಳಗೆ ಇರುವ ರೋಬೋಟ್ಗಳು ನಮ್ಮ ಹೀರೋವನ್ನು ಎಚ್ಚರ ಮಾಡುತ್ತವೆ. ನಮ್ಮ ಹೀರೋ ಏನು ಆಗತಾನೆ ಎಚ್ಚರವಾಗುತ್ತಿರುತ್ತಾನೆ. ಅವನಿಗೆ ಏನಾಗುತ್ತಿದೆ ಎಂದು ಗೊತ್ತಾಗುವಷ್ಟರೊತ್ತಿಗೆ ಅವನ ದೇಹದ ಮೇಲೆ ಏನೋ ಸ್ಪ್ರೇನ ರೀತಿ ಬರುತ್ತೆ. ತಕ್ಷಣವೇ ಅದು ಸ್ಪೇಸ್ ಶೂಟ್ ನ ರೀತಿ ಬದಲಾಗುತ್ತೆ. ಆನಂತರ ನಮ್ಮ ಹೀರೋನ ಪರ್ಮಿಷನ್ ಅನ್ನ ಕೇಳದೆ ಅವನನ್ನು ಅಲ್ಲಿಂದ ಹೊರಗೆ ಎಸೆಯುತ್ತೆ. ನಮ್ಮ ಹೀರೋ ಹೊರಗೆ ಹೋಗುತ್ತಿರುವಾಗ ನೋಡುತ್ತಾನೆ, ಆ ಸ್ಪೇಸ್‌ಶಿಪ್‌ಗೆ ಆ ಆಸ್ಟ್ರಾಯ್ಡ್ ಡಿಕ್ಕಿ ಹೊಡೆದು ಆ ಸ್ಪೇಸ್‌ಶಿಪ್ ತುಂಡು ತುಂಡಾಗುತ್ತಿರುತ್ತೆ. ಹೇಗೋ ಪರವಾಗಿಲ್ಲ, ನಾನು ಹೋಗುತ್ತಿರುವ ಎಮರ್ಜೆನ್ಸಿ ಪೋರ್ಟ್ ಆದರೂ ಕೂಡ ಬ್ಲಾಸ್ಟ್ ಆಗಲಿಲ್ಲವೆಂದು ಅವನು ಸಂತೋಷ ಪಡುತ್ತಿರುವಾಗಲೇ ಆದರೆ ಪಕ್ಕದಲ್ಲಿ ಬ್ಲಾಸ್ಟ್ ಆಗುತ್ತಿರುವುದೇನೋ ಆ ಎಮರ್ಜೆನ್ಸಿ ಪಾಡೆ. ಇನ್ನು ಆಗಲೇ ಒಂದು ಎಐ ಕೂಡ ಮಾತನಾಡುತ್ತೆ. ಅಲೋ ಸರ್, ನಿಮ್ಮ ಸೇಫ್ಟಿಯೇ ನಮ್ಮ ಫಸ್ಟ್ ಪ್ರಿಯಾರಿಟಿ. ನೀವು ಕ್ರಾಶ್ ಲ್ಯಾಂಡ್ ಆಗುತ್ತಿರುವಾಗ ನಿಮಗೆ ಏನು ಕೂಡ ಆಗಬಾರದು ಎಂದು ಒಂದು ಹೆಲ್ಮೆಟ್ ಅನ್ನು ಕೊಟ್ಟು ಹೋಗುತ್ತೆ. ಆದರೆ ಅಷ್ಟೊಂದು ಸೇಫ್ಟಿಯನ್ನು ಕೊಟ್ಟ ಅದು ಕೊನೆವರೆಗೂ ಅವನ ಸೂಟ್ನ ಒಳಗೆ ಇರುವ ಆಕ್ಸಿಜನ್ ಅನ್ನು ಆನ್ ಮಾಡದೇ ಇರುವುದರಿಂದ ಅವನಿಗೆ ಉಸಿರಾಡುವುದಕ್ಕೆ ಆಗುವುದಿಲ್ಲ. ಆಗ ಅವನು ಕಷ್ಟಪಟ್ಟು ಉಸಿರಾಡುವುದಕ್ಕೆ ಆಗುತ್ತಿಲ್ಲವೆಂದಾಗ ಅದು ಪುನಃ ಸಾರಿ ಸರ್, ನಿಮ್ಮ ಸೇಫ್ಟಿಯ ನಮ್ಮ ಪ್ರಿಯಾರಿಟಿ ಎಂದು ಆಕ್ಸಿಜನ್ ಅನ್ನು ಆನ್ ಮಾಡುತ್ತೆ. ಕ್ರಾಶ್ ಲ್ಯಾಂಡ್ ಆಗುವುದಕ್ಕೆ ಹೋಗುತ್ತಿರುವ ಪ್ಲಾನೆಟ್ ನ ಗ್ರಾವಿಟೇಷನ್ ಫೋರ್ಸ್ ತುಂಬಾನೇ ಹೆಚ್ಚಾಗಿರುವುದರಿಂದ ಅವನು ಹೋಗುತ್ತಿರುವ ಪಾರ್ಟ್ ಅನ್ನು ಅದು ತುಂಬಾನೇ ವೇಗವಾಗಿ ಆ ಪ್ಲಾನೆಟ್ ನ ಕಡೆ ಎಳೆದುಕೊಳ್ಳುತ್ತಿರುತ್ತೆ. ಅವನಿಗೂ ಕೂಡ ಗೊತ್ತಾಗುತ್ತೆ, ಇದು ಈ ಸ್ಪೀಡ್ ನಲ್ಲಿ ಹೋಗಿ ಅದಕ್ಕೆ ಡಿಕ್ಕಿ ಬಿಡಿದರೆ ಖಂಡಿತವಾಗಿಯೂ ನಾನು ಬದುಕುವುದಿಲ್ಲವೆಂದು. ಆದ್ರೆ ಎಐ ಮಾತ್ರ ಸುಮ್ಮನೆ ಅದರ ಭಯನ್ನು ಮುಚ್ಚಿಕೊಳ್ಳದೆ ಸರ್, ನಿಮ್ಮ ಸೇಫ್ಟಿ ನಮ್ಮ ಪ್ರಿಯಾರಿಟಿ ಎಂದು. ಆದರೆ ಈ ಪಾರ್ಟ್ ಮಾತ್ರ 15 ಮೈಲ್ಸ್ ಪರ್ ಅವರ್ ಹೋಗುತ್ತಿದೆ. ಹಾಗೇನೆ ಇದರ ಟೆಂಪರೇಚರ್ ಏನು 2900 ಡಿಗ್ರೀಸ್ ಇದೆ. ಇದೇ ಸ್ಪೀಡ್ ನಲ್ಲಿ ಹೋದರೆ ನೀವು ಪೀಸ್ ಆಗಿ ಸತ್ತು ಹೋಗುತ್ತೀರಾ ಎಂದು ನಮ್ಮ ಹೀರೋ ಮೊದಲೇನೆ ಭಯಪಡುತ್ತಿರುತ್ತಾನೆ. ಆದರೆ ಇದೇನೋ ಅವನನ್ನು ಇನ್ನೂ ಕೂಡ ಭಯಪಡಿಸುತ್ತೆ. ಪಕ್ಕಕ್ಕೆ ನೋಡಿದರೆ ಒಂದೊಂದು ಪಾರ್ಟ್ಸ್ ಕೂಡ ಬ್ಲಾಸ್ಟ್ ಆಗುತ್ತಿರುವುದನ್ನು ನೋಡಿ ಅವನಿಗೆ ಬಾಯಿಗೆ ಬಂದಿರುತ್ತೆ. ಇನ್ನು ಅವನು ಅದೇ ಸ್ಪೀಡ್ ನಲ್ಲಿ ಸ್ಪೇಸ್ ನಿಂದ ಆ ಪ್ಲಾನೆಟ್ ನ ಅಟ್ಮಾಸ್ಫಿಯರ್ ಗೆ ಎಂಟರ್ ಆಗುತ್ತಾನೆ. ಇನ್ನು ಅವನು ಅದೇ ಸ್ಪೀಡ್ ನಲ್ಲಿ ಹೋಗಿ ಆ ಪ್ಲಾನೆಟ್ ನ ಮೇಲೆ ಕ್ರಾಶ್ ಲ್ಯಾಂಡ್ ಆಗುತ್ತಾನೆ. ಆದ್ರೆ ಆ ಎಐ ಹೇಳಿದಂತೆ ಪೀಸ್ ಆಗಿ ಸತ್ತು ಹೋಗಿರುವುದಿಲ್ಲ, ಅದು ಕ್ರಾಶ್ ಲ್ಯಾಂಡ್ ಆಗಿರುತ್ತೆ. ಆದರೂ ಕೂಡ ನಮ್ಮ ಹೀರೋ ಸೇಫ್ ಆಗಿ ಇರುತ್ತಾನೆ. ನಾರ್ಮಲ್ ಆಗಿ ಅಷ್ಟೊಂದು ಹೈಟ್ ನಿಂದ ಬಿದ್ದಾಗ ನಮ್ಮ ಹೃದಯ ಬಡಿತ ಹಾಗೂ ಉಸಿರಾಡುವ ವೇಗ ಹೆಚ್ಚಾಗುತ್ತೆ ಅಲ್ವಾ. ಆದ್ರೆ ಅದೇನೋ ಅಯ್ಯಯ್ಯೋ ನಿಮಗೆ ಏನೋ ಆಗುತ್ತಿದೆ, ಖಂಡಿತವಾಗಿಯೂ ನಿಮಗೆ ಶಾಕನ್ನು ಕೊಡಬೇಕು ಎಂದು ಮನುಷ್ಯರು ಪ್ರಜ್ಞೆ ತಪ್ಪಿದ್ದಾಗ ಅವರಿಗೆ ಶಾಕನ್ನು ಕೊಟ್ಟು ಎಚ್ಚರ ಮಾಡುತ್ತಾರೆ ಅಲ್ವಾ. ಅದನ್ನು ಕೊಡಬೇಕು ಎಂದು ಅದು ಅಂದುಕೊಳ್ಳುತ್ತಿರುವಾಗ ನಮ್ಮ ಹೀರೋ ಬೇಡ ಬೇಡವೆಂದು ಬೇಡಿಕೊಂಡಾಗ ಅದು ಸುಮ್ಮನಾಗುತ್ತೆ. ಆಗಲೇ ಅವನು ಹೊರಗೆ ನೋಡುತ್ತಾನೆ. ಅವನು ಈಗ ಯಾವ ಪ್ಲಾನೆಟ್ ನಲ್ಲಿ ಇದ್ದಾನೆ ಎಂದು ಅವನಿಗೆ ಅರ್ಥವಾಗುತ್ತಿರುವುದಿಲ್ಲ. ಆಗ ಅವನು ರೇಡಿಯೋವನ್ನು ಆನ್ ಮಾಡಿ, ಹಲೋ ಹಲೋ, ಯಾರಾದರೂ ಇದ್ದೀರಾ? ನನ್ನ ಹೆಸರು ಹ್ಯಾಂಡಿ, ಯಾರಾದರೂ ಇದ್ದರೆ ಮಾತನಾಡಿ ಎಂದು ಅವನು ಎಷ್ಟೇ ಬಾರಿ ಹೇಳಿದರೂ ಕೂಡ ಯಾರು ಕೂಡ ಆ ಕಡೆಯಿಂದ ಮಾತನಾಡುವುದಿಲ್ಲ. ಆಗಲೇ ಆ ಕಡೆ ಈ ಕಡೆ ಅಲುಗಾಡುವುದರಿಂದ ಅವನು ಹೊರಗೆ ಹೋಗುವುದಕ್ಕೆ ಆ ಗ್ಲಾಸ್ ಅನ್ನು ಓಪನ್ ಮಾಡುವುದಕ್ಕೆ ನೋಡುತ್ತಾನೆ. ಆದರೆ ಅದು ಓಪನ್ ಆಗುವುದಿಲ್ಲ. ಸರಿ ಎಂದು ಆ ಕಡೆ ಈ ಕಡೆ ನೋಡಿದರೆ ಎಮರ್ಜೆನ್ಸಿ ಟೈಮ್ ನಲ್ಲಿ ಯೂಸ್ ಮಾಡಿಕೊಳ್ಳುವುದಕ್ಕೆ ಮೆಡಿಕಲ್ ಕಿಟ್ ಇರುತ್ತೆ ಅಲ್ವಾ. ಅದನ್ನು ಓಪನ್ ಮಾಡಿ ನೋಡಿದರೆ ಅದರ ಒಳಗೇನೋ ಬ್ಯಾಂಡೇಜ್ ಹಾಗೂ ಇನ್ನೊಂದೇನೋ ಇರುತ್ತೆ. ಆದರೆ ಮುಖ್ಯವಾಗಿ ಬೇಕಾಗಿರುವ ಸುತ್ತಿಗೆ ಹಾಗೂ ಫ್ಲೇರ್ ಗನ್ ಇರುವುದಿಲ್ಲ. ಏಕೆಂದರೆ ನಮ್ಮ ಹೀರೋ ತೆಗೆದುಕೊಂಡಿರುವುದು ಕ್ಲಾಸ್ ಇ. ಒಂದು ವೇಳೆ ಇವನು ಜಾಸ್ತಿ ದುಡ್ಡನ್ನು ಕೊಟ್ಟು ಬೇರೆ ಪ್ಯಾಕೇಜ್ ಅನ್ನು ತೆಗೆದುಕೊಂಡಿದ್ದರೆ ಅವನಿಗೆ ಬೆಲ್ಲವೂ ಕೂಡ ಇರುತ್ತಿದ್ದು. ಆಗ ಅಲ್ಲೇ ಇರುವ ಒಂದು ಎಕ್ವಿಪ್ಮೆಂಟ್ ಅನ್ನು ತೆಗೆದುಕೊಂಡು ಆ ಗ್ಲಾಸ್ ಅನ್ನು ಹೊಡೆದು ಹಾಕುತ್ತಾನೆ. ಇನ್ನು ತಕ್ಷಣವೇ ಹೊರಗೆ ಹೋಗಬೇಕು ಅಂದುಕೊಂಡರೆ ಗ್ರೌಂಡ್ ಯಾಕೋ ಅನ್ಸ್ಟೇಬಲ್ ಆಗಿದೆ. ಆ ಪಾರ್ಟ್ ಪುನಃ ಪಲ್ಟಿ ಆಗುತ್ತೆ. ಆಗ ಪಲ್ಟಿ ಆದಾಗ ನಮ್ಮ ಹೀರೋನ ಶೂಟ್ಗೆ
ಆ ಗ್ಲಾಸ್ ಚೂರ್ ಚುಚ್ಚುವುದರಿಂದ ಅದು ಓಲಾಗುತ್ತೆ. ಆದರೆ ಅವನಿಗೇನು ಗೊತ್ತಿಲ್ಲದಂತೆ ಆ ಸೂಟ್ನಲ್ಲಿರುವ 60% ಆಕ್ಸಿಜನ್ ಖಾಲಿಯಾಗುತ್ತೆ. ಇನ್ನು ಉಳಿದ 40% ಆಕ್ಸಿಜನ್ ಖಾಲಿಯಾಗುವಷ್ಟೊತ್ತಿಗೆ ಯಾವುದೋ ಒಂದು ಸ್ಪ್ರೇನ ರೀತಿ ಹೊಡೆಯುತ್ತಾನೆ. ಆ ನಂತರವೇ ಅದು ಕ್ಲೋಸ್ ಆಗುತ್ತೆ. ಆಗಲೇ ಪಾಡ್ನ ಒಳಗೆ ಬೆಂಕಿ ಎತ್ತಿಕೊಳ್ಳುವುದರಿಂದ ತಕ್ಷಣವೇ ಅವನು ಪಾಡ್ನಿಂದ ಹೊರಗೆ ಬರುತ್ತಾನೆ. ಆಗಲೇ AI, ಗುಡ್ ನ್ಯೂಸ್ ಸರ್, ನಿಮ್ಮ ಸ್ಪೇಸ್‌ಶಿಪ್ ಈ ಕಡೆನೇ ಬರುತ್ತಿದೆ ಎಂದಾಗ ನಮ್ಮ ಹೀರೋ ಬದುಕಿತು ಬಡ ಜೀವ ಎಂದು ಅವನು ಸಂತೋಷ ಪಡುತ್ತಿರುವಾಗಲೇ ಆಗಲೇ ಅವನಿಗೆ ಅರ್ಥವಾಗುತ್ತೆ ಆ ಸ್ಪೇಸ್‌ಶಿಪ್ ಅನ್ನು ಯಾರು ಕೂಡ ಕಂಟ್ರೋಲ್ ಮಾಡುತ್ತಿಲ್ಲ, ಕಂಟ್ರೋಲ್ ತಪ್ಪಿ ಹೋಗುತ್ತಿದೆ ಎಂದು. ಹಾಗೆ ಹೋಗುತ್ತಿರುವಾಗ ಅದು ದೂರದಲ್ಲಿ ಹೋಗಿ ಕ್ರಾಶ್ ಆಗುತ್ತೆ. ಅದರಿಂದ ಬಂದ ಶಾಕ್ ವೇವ್ಗೆ ನಮ್ಮ ಹೀರೋ ತಡೆದುಕೊಳ್ಳುವುದಕ್ಕೆ ಆಗದೆ ದೂರದಲ್ಲಿ ಹೋಗಿ ಬೀಳುತ್ತಾನೆ. ಸರಿ, ಇಷ್ಟಕ್ಕೂ ನಾವು ಎಲ್ಲಿದ್ದೀವಿ ಎಂದು ಆ AI ಅನ್ನು ಕೇಳಿದರೆ ಇವರು ಭೂಮಿಯಿಂದ 2.48 ಟ್ರಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಇದ್ದಾರಂತೆ. ಇವರು ಹೋಗಬೇಕಾದ ಪ್ಲಾನೆಟ್ಗೆ ಹೋಗುತ್ತಿರುವಾಗ ಮಧ್ಯದಲ್ಲಿ ಕೆಲವು ಆಸ್ಟ್ರಾಯ್ಡ್ಗಳ ಗುಂಪಿದ್ದರಿಂದ ಅವುಗಳು ಇವರ ಸ್ಪೇಸ್‌ಶಿಪ್‌ಗೆ ಗುದ್ದಿದ್ದರಿಂದ ಇವರು ಈ ರೀತಿ ಅನೋನ್ ಪ್ಲಾನೆಟ್ ನಲ್ಲಿ ಬಂದು ಕ್ರಾಶ್ ಆಗಿದ್ದಾರಂತೆ. ಇಷ್ಟಕ್ಕೂ ಇನ್ನೊಂದು ಗುಡ್ ನ್ಯೂಸ್ ಏನು ಎಂದರೆ ನಮ್ಮ ಹೀರೋನೇ ಈ ಪ್ಲಾನೆಟ್ ಅನ್ನು ಮೊದಲು ಕಂಡುಹಿಡಿದಿದ್ದಾನಂತೆ. ಅದಕ್ಕೆ ಒಂದು ಹೆಸರನ್ನು ಇಡಿ ಎಂದು ಅದು ಕೇಳಿದರೆ ನಮ್ಮ ಹೀರೋ ಏನೋ ನೋನೋ ಎನ್ನುತ್ತಾನೆ. ಸರ್, ಈ ನೋನೋ ಎನ್ನುವ ಹೆಸರನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ, ಇನ್ನೊಂದು ಹೆಸರನ್ನು ಇಡಿ ಎಂದರೆ ಆಗ ನಮ್ಮ ಹೀರೋಗೆ ಕೋಪ ಬಂದು ನನ್ನ ಡ್ಯಾಸ್ ಎಂದು ಜೋರಾಗಿ ಬೈಯುತ್ತಾನೆ. ಆಗ ಅದು ಸರ್, ಈ ಹೆಸರನ್ನು ಯಾರು ಕೂಡ ತೆಗೆದುಕೊಂಡಿಲ್ಲ ಎಂದು ಒಂದು ಬೈಗುಳವನ್ನು ಆ ಪ್ಲಾನೆಟ್ಗೆ ಹೆಸರಾಗಿ ಇಡುತ್ತೆ. ಆಗಲೇ ದೂರದಲ್ಲಿ ಒಂದು ಲೈಟ್ ಕಾಣಿಸುತ್ತೆ. ಯಾರೋ ಇದ್ದಾರೆ ಎಂದು ನಮ್ಮ ಹೀರೋ ಹೋಗುತ್ತಿದ್ದರೆ ಆಗಲೇ ಝೂಮ್ ಔಟ್ ಮಾಡಿ ತೋರಿಸುತ್ತಾರೆ. ಕೆಲವು ಕಿಲೋಮೀಟರ್ನವರೆಗೂ ಕೇವಲ ಬೆಟ್ಟ ಗುಡ್ಡ ಕಲ್ಲುಗಳೇ ಕಾಣಿಸುತ್ತವೆ. ಸರಿ ಎಂದು ಅವನು ಅದರ ಹತ್ತಿರಕ್ಕೆ ಹೋದರೆ ಅದು ಲೈಟ್ ಅಲ್ಲ, ಆ ಸ್ಪೇಸ್‌ಶಿಪ್ ಒಂದು ಕ್ರಾಸ್ ಆಯ್ತು ಅಲ್ವಾ, ಅದರಿಂದ ಹತ್ತಿಕೊಂಡಿರುವ ಬೆಂಕಿ. ಇಲ್ಲಿ ಯಾರಾದರೂ ಬದುಕಿದ್ದಾರಾ ಎಂದು ಅವನು ಆ ಕಡೆ ಈ ಕಡೆ ನೋಡುತ್ತಿರುವಾಗ ಅಲ್ಲೇ ಪಕ್ಕದಲ್ಲಿ ಒಂದು ಪಾಡ್ ಕಾಣುತ್ತೆ. ತಕ್ಷಣವೇ ಅವನು ಅದರ ಹತ್ತಿರಕ್ಕೆ ಹೋಗಿ ನೋಡಿದರೆ ಅಲ್ಲಿ ಯಾವುದೇ ರೀತಿ ವ್ಯಕ್ತಿ ಇರುವುದಿಲ್ಲ. ಆದರೆ ಆ ವ್ಯಕ್ತಿ ಹಾಕಿಕೊಂಡಿದ್ದ ಆಕ್ಸಿಜನ್ ಮಾಸ್ಕ್ ಇರುತ್ತೆ. ಇನ್ನು ಅವನು ಅದನ್ನು ತೆಗೆದುಕೊಳ್ಳೋಣವೆಂದು ಅದನ್ನು ತೆಗೆದುಕೊಳ್ಳುತ್ತಿದ್ದರೆ ತಕ್ಷಣವೇ ಮೇಲಿಂದ ಒಂದು ಡೆಡ್ ಬಾಡಿ ಕೆಳಗೆ ಬೀಳುತ್ತೆ. ಆ ಡೆಡ್ ಬಾಡಿಯನ್ನು ನೋಡುತ್ತಿದ್ದಂತೆ ನಮ್ಮ ಹೀರೋಗೆ ವಾಂತಿ ಬರುವ ರೀತಿ ಆಗುತ್ತೆ. ಆದರೆ ನಮ್ಮ ಹೀರೋ ಈಗೇನಾದರೂ ವಾಂತಿ ಮಾಡಿದರೆ ಈ ಹೆಲ್ಮೆಟ್ ಅನ್ನು ಚೇಂಜ್ ಮಾಡಬೇಕಾಗುತ್ತೆ ಎಂದು ಅವನು ಕಂಟ್ರೋಲ್ ಮಾಡಿಕೊಳ್ಳುತ್ತಾನೆ. ಇನ್ನು ಆಕ್ಸಿಜನ್ ಸಿಲಿಂಡರ್ ಆದರೂ ಕೂಡ ಚೇಂಜ್ ಮಾಡಿಕೊಳ್ಳೋಣವೆಂದು ಅವನು ಅದನ್ನು ಎತ್ತಿ ನೋಡಿದರೆ ಅದು ಡ್ಯಾಮೇಜ್ ಆಗಿರುತ್ತೆ. ಇನ್ನು ಅದನ್ನು ಕೆಳಗೆ ಎಸೆಯುತ್ತಾನೆ. ಆಗಲೇ ದೂರದಲ್ಲಿ ಕೆಲವು ಲೈಟ್ ಕಾಣಿಸುತ್ತೆ. ಅಲ್ಲಿಗೆ ಹೋಗೋಣವೆಂದು ಡಿಸೈಡ್ ಮಾಡಿಕೊಳ್ಳುತ್ತಾನೆ. ಅವನು ಅಲ್ಲಿಗೆ ಹೋಗುತ್ತಿರುವಾಗ ಆ ಪಾಡ್ನ ಮೇಲೆ ಏನೋ ಪರಚಿರುವ ರೀತಿ ಅಲ್ಲಿ ರಕ್ತ ಚೆಲ್ಲಿರುವುದನ್ನು ನಮಗೆ ಮಾತ್ರ ತೋರಿಸುತ್ತಾರೆ. ಇನ್ನು ನಮ್ಮ ಹೀರೋ ಅಲ್ಲಿಗೆ ವೇಗವಾಗಿ ಹೋಗಿ ನೋಡಿದರೆ ಅಲ್ಲಿ ಒಬ್ಬ ವ್ಯಕ್ತಿ ಇರುವುದನ್ನು ನೋಡಿ ಹೋದ ಜೀವ ಬಂದಂತೆ ಅನಿಸುತ್ತೆ. ಇನ್ನು ಅವನು ಕೆಳಗೆ ಹೋಗಿ ನೋಡಿದರೆ ಅವನ ಹೆಸರೇನೋ ಡ್ವೇನ್. ಬ್ರೋ, ನಾನು ಬರುತ್ತಿರುವಾಗ ಒಬ್ಬ ವ್ಯಕ್ತಿಯನ್ನು ನೋಡಿದೆ, ಅವನು ಸತ್ತು ಹೋಗಿದ್ದಾನೆ, ನೀವೇನಾದ್ರೂ ನೋಡಿದ್ರ ಎಂದ್ರೆ ಹಾ ನೋಡ್ದೆ, ನೀನು ನೋಡ್ದೆ ಅಂತ ನೀನು ಒಬ್ಬನೇ ತೆಗೆದುಕೊಳ್ಳಬೇಡ, ನಾವಿಬ್ಬರು ಕೂಡ ಹಂಚಿಕೊಳ್ಳೋಣವೆಂದು ಮಾತನಾಡುತ್ತಾನೆ. ಆದರೆ ಬ್ರೋ, ನಾನ್ ನೋಡಿದ್ದು ಡೆಡ್ ಬಾಡಿ, ಅಲ್ಲಿ ಯಾವುದೇ ರೀತಿ ಫುಡ್ ಇರಲಿಲ್ಲ ಅಂದ್ರೆ ಹಾ ಹೌದು ಕಣೋ, ಯಾವುದಾದ್ರೂ ಒಂದು ರೆಸ್ಕ್ಯೂ ಟೀಮ್ ಬಂದು ನಮ್ಮನ್ನು ಕಾಪಾಡುವವರೆಗೂ ಆ ಡೆಡ್ ಬಾಡಿಗಳೇ ನಮ್ಮ ಫುಡ್ ಎನ್ನುತ್ತಾನೆ. ಅದನ್ನು ಕೇಳುತ್ತಿದ್ದಂತೆ ನಮ್ಮ ಹೀರೋಗೆ ಶಾಕ್. ಇಷ್ಟಕ್ಕೆ ಸಾಕಾದ್ರೆ ಹೇಗೆ, ದಹ ಆದರೆ ನಮ್ಮದನ್ನು ನಾವೇ ಕುಡಿಯಬೇಕು ಎಂದಾಗ ಅದನ್ನು ಕೇಳುತ್ತಿದ್ದಂತೆ ನಮ್ಮ ಹೀರೋಗೆ ಡಬಲ್ ಸಾಕ್. ಸರಿ, ಇಷ್ಟಕ್ಕೂ ನಾವು ಎಲ್ಲಿದ್ದೀವಿ, ಈಗ ನಮ್ಮನ್ನು ಕಾಪಾಡುವುದಕ್ಕೆ ರೆಸ್ಕ್ಯೂ ಟೀಮ್ ಯಾವಾಗ ಬರುತ್ತೆ ಎಂದು ಕೇಳಿದರೆ ನಿಜಕ್ಕೂ ಇವರು ಹೋಗಬೇಕಾದ ದಾರಿ ಬೇರೆ ಇತ್ತು. ಆದರೆ ಇವರನ್ನು ಕಳಿಸಿದ್ದೇ ಅಲ್ವಾ ಕಂಪನಿ, ಅವರು ಫ್ಯೂಯಲ್ ಅನ್ನು ಸೇವ್ ಮಾಡುವುದಕ್ಕೆ ಶಾರ್ಟ್ಕಟ್ ನಲ್ಲಿ ಹೋಗೋಣವೆಂದು ಅಸ್ಟ್ರಾಯ್ಡ್ಗಳ ಮಧ್ಯೆ ತೆಗೆದುಕೊಂಡು ಬಂದಿದ್ದರಿಂದ ಅಲ್ಲಿ ಒಂದು ಅಸ್ಟ್ರಾಯ್ಡ್ ಗುದ್ದಿದ್ದರಿಂದ ನಾವು ಈ ರೀತಿಯ ಬೇರೆ ಒಂದು ಪ್ಲಾನೆಟ್ ನಲ್ಲಿ ಬಂದು ಕ್ರಾಶ್ ಆಗಿದ್ದೀವಿ ಎನ್ನುತ್ತಾನೆ. ಸರಿ, ಹಾಗಾದ್ರೆ ರೆಸ್ಕ್ಯೂ ಟೀಮ್ ಯಾವಾಗ ಬರುತ್ತೆ ಅಂದ್ರೆ ಮೊದಲು ನಾವು ಸಿಗ್ನಲ್ ಅನ್ನು ಕಳಿಸಬೇಕು. ನಾವು ಈಗ ಸಿಗ್ನಲ್ ಅನ್ನು ಕಳಿಸಿದರೆ ಅದು ಅಲ್ಲಿಗೆ ಹೋಗಿ ತಲುಪುವುದಕ್ಕೆ 9 ತಿಂಗಳಾಗುತ್ತೆ. ಆದರೆ ನಾನು ಒಂದು ಶಾರ್ಟ್ಕಟ್ ಅನ್ನು ಯೂಸ್ ಮಾಡಿ ಆ ಸಿಗ್ನಲ್ ಅನ್ನು ಇನ್ನು ಕೂಡ ಬೇಗ ಕಳಿಸುತ್ತಿದ್ದೀನಿ ಎನ್ನುತ್ತಾನೆ. ಹಾಗಾದರೆ ಎಷ್ಟು ಬೇಗ ಕಳಿಸಿದ್ಯಾ ಎಂದರೆ ಕೇವಲ 8 ತಿಂಗಳಿಗೆ ಹೋಗುವಂತೆ ಮಾಡಿದ್ದೀನಿ ಎನ್ನುತ್ತಾನೆ. ಹಾಗಾದರೆ ರೆಸ್ಕ್ಯೂ ಟೀಮ್ ಬರುವುದಕ್ಕೆ ಇನ್ನೂ ಕೂಡ 8 ತಿಂಗಳಾಗುತ್ತಾ ಎಂದರೆ ಅದು ಸಿಗ್ನಲ್ ಹೋಗುವುದಕ್ಕೆ ಮಾತ್ರ 8 ತಿಂಗಳು, ಆ ರೆಸ್ಕ್ಯೂ ಟೀಮ್ ಬರುವುದಕ್ಕೆ 1.5 ವರ್ಷಕ್ಕಿಂತ ಹೆಚ್ಚಾಗುತ್ತೆ ಎನ್ನುತ್ತಾನೆ. ಅಷ್ಟೊಂದು ತಿಂಗಳಂದ್ರೆ ಸತ್ತು ಹೋಗುತ್ತೀವಿ ಎಂದರೆ ನೋಡು, ನಾನು 2 ತಿಂಗಳು ಆಸಿಡ್ ಲೇಕ್ ನಲ್ಲಿ ಮುಳುಗುತ್ತಿರುವಾಗ ನಾನು ಮಾತ್ರ ಸಬ್ಮೇರಿನ ಒಳಗೆ ಹೋಗಿ ಲಾಕ್ ಮಾಡಿಕೊಂಡೆ. ನನಗೆ ಇನ್ನೂ ಕೂಡ ಏನೂ ಆಗಿಲ್ಲ, ನಾನು ಸಕ್ಸಸ್ಫುಲ್ ಆಗಿ ಅಲ್ಲಿಂದ ಹೊರಗೆ ಬರಲಿಲ್ವಾ, ಬದುಕ್ನಿಲ್ವಾ, ನನ್ನನ್ನು ನಂಬಿ ನನ್ನ ಜೊತೆ ಇರುವೆಂದು ಅವನು ಭರವಸೆಯನ್ನು ಕೊಟ್ಟಿದ್ದರಿಂದ ನಮ್ಮ ಹೀರೋಗೆ ಒಂದು ನಂಬಿಕೆ ಬರುತ್ತೆ. ಆಗಲೇ ಗೊತ್ತಾಗದೆ ಒಂದು ವೈರನ್ನು ಕಾಲಿನಿಂದ ತುಳಿಯುವುದರಿಂದ ಅದು ಕಟ್ ಆಗುತ್ತೆ. ಬೇಗ ಅದನ್ನು ಕನೆಕ್ಟ್ ಮಾಡೋ, ಅರ್ಧ ಸೆಕೆಂಡ್ ತರೆ ಮಾಡಿದ್ರು ಕೂಡ ಇನ್ನೂ 6 ತಿಂಗಳು ಇಲ್ಲೇ ಇರಬೇಕಾಗುತ್ತೆ ಎಂದು ಅವನು ಕಿರ್ಚುವುದರಿಂದ ನಮ್ಮ ಹೀರೋ ಅದನ್ನು ಕನೆಕ್ಟ್ ಮಾಡುತ್ತಿರುತ್ತಾನೆ. ಅದೇ ಟೈಮ್ಗೆ ಒಂದು ಭಯಂಕರವಾದ ಕ್ರೀಚರ್ ಬಂದು ಅವನನ್ನು ಎಳೆದುಕೊಂಡು ಹೋಗುತ್ತೆ. ಇನ್ನು ನಮ್ಮ ಹೀರೋ ಅದನ್ನು ಕನೆಕ್ಟ್ ಮಾಡಿ ಹಿಂದಕ್ಕೆ ತಿರುಗಿ ನೋಡಿದರೆ ಅಲ್ಲಿ ಅವನು ಇರುವುದಿಲ್ಲ. ಬ್ರೋ ಎಂದು ಅವನು ಎಷ್ಟೇ ಬಾರಿ ಕೂಗಿದರೂ ಕೂಡ ಅವನು ಮಾತನಾಡದೇ ಇರುವುದರಿಂದ
ಸರಿ ಎಂದು ನಮ್ಮ ಹೀರೋ ಆ ಸಿಗ್ನಲ್ ಅನ್ನು ಕಳಿಸಿ ಯಾವುದಕ್ಕಾದರೂ ಇರಲಿ ಎಂದು ಅವನ ವೆಪನ್ ಅನ್ನು ತೆಗೆದುಕೊಂಡು ಬರುತ್ತಾನೆ. ಎಲ್ಲಿಗೆ ಅಂದ್ರೆ ಇದುವರೆಗೂ ಅವನು ನೋಡುತ್ತಿದ್ದು ಆ ಸ್ಪೇಸ್ಶಿಪ್ ನಿಂದ ಒಂದು ಬಿದ್ದ ಚಿಕ್ಕ ಚೂರು ಮಾತ್ರವೇ. ಆ ಸ್ಪೇಸ್ಶಿಪ್ ಏನೋ 2000 ಪೀಸ್ ಆಗಿ 2 ಕಿಲೋಮೀಟರ್ ರೇಡಿಯಸ್ ನಲ್ಲಿ ಬಿದ್ದಿದೆ. ಅವುಗಳಲ್ಲಿ ಎಲ್ಲಿ ದೊಡ್ಡ ಪೀಸ್ ಬಿದ್ದಿದೆಯೋ ಅಲ್ಲಿಗೆ ಕರೆದುಕೊಂಡು ಹೋಗುವೆ ಎಂದು ಆ ಎಐ ಅನ್ನು ಕೇಳಿದರೆ, ಆಗ ಅದು ಕೂಡ ನಾನು ಹೇಳಿದ ರೀತಿಯ ಹೋಗಿ ಎಂದು ಅವನಿಗೆ ಹೇಳುವುದರಿಂದ ಅದು ಮೊದಲು ರೈಟ್ ಅನ್ನುತ್ತೆ, ನಂತರ ಲೆಫ್ಟ್ ಅನ್ನುತ್ತೆ, ಆ ನಂತರ ಸ್ಟ್ರೈಟ್ ಆಗಿ ಹೋಗುತ್ತಿರು ಎನ್ನುತ್ತೆ. ಆದ್ರೆ ಸ್ಟ್ರೈಟ್ ಆಗಿ ಹೋದ್ರೆ ತುಂಬಾನೇ ಆಳವಾದ ಪ್ರಪಾತವಿರುತ್ತೆ. ಕೆಳಗೆ ಅಷ್ಟೊಂದು ದೊಡ್ಡ ಪ್ರಪಾತವಿದೆ, ಕೆಳಗೆ ಬಿದ್ದರೆ ಸಾಯ್ತೀನಿ ಎಂದರೆ, ಆದ್ರೆ ನೀವೇ ಅಲ್ವಾ ಶಾರ್ಟ್ ಕಟ್ ಅನ್ನು ತೆಗೆದುಕೋ ಅಂದಿದ್ದು ಎನ್ನುತ್ತೆ. ಇನ್ನು ಇದನ್ನು ನಂಬಿಕೊಂಡರೆ ಆಗಲ್ಲವೆಂದು ಅದನ್ನು ಆಫ್ ಮಾಡಿ ಇನ್ಯಾವುದಾದರೂ ರೀತಿಯಲ್ಲಿ ಹೋಗೋಣವೆಂದು ಅವನು ನೋಡುತ್ತಿದ್ದರೆ ಆಗಲೇ ಒಂದು ಹುಡುಗಿಯ ವಾಯ್ಸ್ ಕೇಳಿಸುತ್ತೆ. ಆದ್ರೆ ನಮ್ಮ ಹೀರೋಗೆ ಅವಳ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸುವುದಿಲ್ಲ. ಸ್ವಲ್ಪ ಮೇಲೆ ಹೋದ ಮೇಲೆ ಅವಳ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸುತ್ತೆ. ಅವಳ ಹೆಸರು ನಯೋಮಿ ಅಂತೆ. ಅವಳು ಕೂಡ ನಮ್ಮ ಹೀರೋನ ರೀತಿಯ ಈ ಪ್ಲಾನೆಟ್ ನ ಮೇಲೆ ಬಂದು ಬಿದ್ದಿದ್ದಾಳೆ. ಆದ್ರೆ ಅವಳು ಕ್ರಾಶ್ ಲ್ಯಾಂಡ್ ಆದಾಗ ಅವಳ ಕಾಲು ಆ ಪಾಡ್ನ ಒಳಗೆ ಸಿಕ್ಕಿ ಹಾಕಿಕೊಂಡಿದ್ದಾವಂತೆ. ಅವಳು ಅಲ್ಲಿಂದ ಹೊರಗೆ ಬರುವುದಕ್ಕೆ ಆಗುತ್ತಿಲ್ವಂತೆ. ಅದರಿಂದ ಬಂದು ಕಾಪಾಡುವೆಂದು ಅವಳ ಲೊಕೇಶನ್ ಅನ್ನು ನಮ್ಮ ಹೀರೋಗೆ ಕಳಿಸುತ್ತಾಳೆ. ಆದರೆ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಅವಳು ನಮ್ಮ ಹೀರೋಗಿಂತ ತುಂಬಾನೇ ದೂರದಲ್ಲಿ ಇದ್ದಾಳೆ. ಹಾಗೇನೆ ಅಲ್ಲಿಗೆ ಹೋಗಬೇಕಾಗಿರುವ ದಾರಿ ಸ್ವಲ್ಪ ಅನ್ಸ್ಟೇಬಲ್ ಆಗಿದೆ. ಅಷ್ಟೇ ಅಲ್ಲ, ನಮ್ಮ ಹೀರೋ ಅಲ್ಲಿಗೆ ಹೋಗುವಷ್ಟರೊತ್ತಿಗೆ ಅವನ ಸೂಟ್ನಲ್ಲಿ ಇರುವ 30% ಆಕ್ಸಿಜನ್ ಖಾಲಿ ಆಗುತ್ತೆ. ಆದ್ರೆ ನಮ್ಮ ಹೀರೋಗೇನು ಇರೋದೇ 30% ಆಕ್ಸಿಜನ್ ಅಲ್ಲಿಗೆ ಹೋಗುವಷ್ಟರೊತ್ತಿಗೆ ಖಾಲಿ ಆದ್ರೆ ಏನ್ ಮಾಡೋಣವೆಂದು ನಮ್ಮ ಹೀರೋಗೆ ಭಯ. ಆದ್ರೆ ಒಂದು ವೇಳೆ ನಮ್ಮ ಹೀರೋ ಏನು ಆ ಸ್ಪೇಸ್ಶಿಪ್ ದೊಡ್ಡದಾಗಿ ಬ್ಲಾಸ್ಟ್ ಆಗಿ ದೊಡ್ಡ ದೊಡ್ಡ ಪಾಟ್ಗಳು ಬಿದ್ದಿದ್ದಾವೆ ಅಲ್ವಾ, ಅಲ್ಲಿಗೆ ಏನಾದರೂ ಹೋದರೆ ಅವನಿಗೆ ಬೇಕಾಗಿರುವ ಆಕ್ಸಿಜನ್ ಸಿಗುತ್ತೆ. ಅಷ್ಟೇ ಅಲ್ಲ, ಹೋಗುವ ದಾರಿ ಕೂಡ ತುಂಬಾನೇ ಸ್ಟೇಬಲ್ ಆಗಿದೆ. ಹಾಗೇನೆ ಅವಳ ಬಳಿ ಹೋಗುವುದಕ್ಕಿಂತ ಆ ಪಾಡ್ನ ಬಳಿ ಹೋದರೇನೆ ಬೇಗನೆ ಹೋಗಬಹುದು. ಆದ್ರೆ ಅವಳೇನೋ ಅವಳ ಕಾಲೇ ಕಟ್ಟಾಗುತ್ತಿರುವಂತೆ ಮಾತನಾಡುತ್ತಿರುತ್ತಾಳೆ. ಇನ್ನು ಅವಳ ಬಳಿ ಇರುವ ಒಂದು ಎಕ್ಸ್ಟ್ರಾ ಆಕ್ಸಿಜನ್ ಸಿಲಿಂಡರ್ ಅನ್ನು ನಮ್ಮ ಹೀರೋಗೆ ಕೊಡುತ್ತೀನಿ ಎಂದಿದ್ದರಿಂದ ಇನ್ನು ನಮ್ಮ ಹೀರೋ ಬೇರೆ ದಾರಿ ಇಲ್ಲದೆ ಅವಳ ಬಳಿ ಹೋಗುವುದಕ್ಕೆ ನಿರ್ಧಾರ ಮಾಡಿಕೊಳ್ಳುತ್ತಾನೆ. ನಮ್ಮ ಹೀರೋಯಿನ್ ಅವಳ ಬಳಿ ಹೋಗುತ್ತಿರುತ್ತಾನೆ. ಅವಳೇನೋ ದಾರಿ ಉದ್ದಕ್ಕೂ ಕೂಡ ಮಾತನಾಡುತ್ತಿರುತ್ತಾಳೆ. ಆ ಕಡೆ ನಮ್ಮ ಹೀರೋಗೆ ಏನೋ ಸೌಂಡ್ ಕೇಳುವುದರಿಂದ ಟಕ್ಕಂತ ನಮ್ಮ ಹೀರೋ ಟಾರ್ಚ್ ಅನ್ನು ಹಾಕಿ ನೋಡಿದರೆ ಏನು ಕೂಡ ಕಾಣಿಸುವುದಿಲ್ಲ. ಸರಿ, ಗಾಡಿಗೆ ಏನೋ ಸೌಂಡ್ ಬಂದಿದೆ ಎಂದು ಅವನು ಸುಮ್ಮನೆ ಅವನ ಪಾಡಿಗೆ ಅವನು ಹೋಗುತ್ತಿದ್ದರೆ ಆಗಲೇ ಹಿಂದೆ ಯಾವುದೋ ಒಂದು ಕ್ರಿಯೇಚರ್ ಅಲುಗಾಡುತ್ತಿರುವಂತೆ ತೋರಿಸುತ್ತಾರೆ. ಇನ್ನು ನಮ್ಮ ಹೀರೋ ಆ ರೀತಿ ಹೋಗುತ್ತಿದ್ದರೆ ಆಗ ಅವಳು, ಇಷ್ಟಕ್ಕೂ ನೀನು ಏನು ಕೆಲಸ ಮಾಡುತ್ತಿದ್ದೀಯಾ ಎಂದು ಕೇಳುತ್ತಾಳೆ. ಕೆಲವು ಜನ ಕೆಲಸಕ್ಕೆ ಬಾರದ ಬಾಸ್ಗಳು ಇರ್ತಾರೆ ಅಲ್ವಾ, ಅವರ ಕೈ ಕೆಳಗೆ ಡ್ರಿಲ್ಲರ್ ಆಗಿ ಕೆಲಸ ಮಾಡುತ್ತಿದ್ದೀನಿ ಎನ್ನುತ್ತಾನೆ. ಸರಿ, ಇಷ್ಟಕ್ಕೂ ನೀನೇನು ಕೆಲಸ ಮಾಡ್ತಾ ಇದ್ದೀಯಾ ಎಂದು ಕೇಳಿದರೆ, ನೀನು ಹೇಳ್ದೆ ಅಲ್ವಾ ಕೆಲವು ಜನ ಕೆಲಸಕ್ಕೆ ಬರದ ಬಾಸ್ಗಳು ಇರ್ತಾರೆ ಎಂದು, ಅದರಲ್ಲಿ ನಾನು ಕೂಡ ಒಬ್ಬಳು ಎನ್ನುತ್ತಾಳೆ. ಆ ಮಾತನ್ನು ಕೇಳುತ್ತಿದ್ದಂತೆ ನಮ್ಮ ಹೀರೋನ ಮಕ ನೋಡಬೇಕು. ಸರಿ ಎಂದು ನಮ್ಮ ಹೀರೋ ಹೋಗುತ್ತಿದ್ದರೆ ನಮ್ಮ ಹೀರೋವನ್ನು ಯಾರೋ ಫಾಲೋ ಮಾಡುತ್ತಿರುವಂತೆ, ಏನೋ ಅವನನ್ನು ನೋಡುತ್ತಿರುವುದನ್ನು ನಮಗೆ ಮಾತ್ರ ತೋರಿಸುತ್ತಾರೆ. ಆದರೆ ನಮ್ಮ ಹೀರೋಗೆ ಅದರ ಬಗ್ಗೆ ಗೊತ್ತಿರುವುದಿಲ್ಲ. ಇನ್ನು ಸ್ವಲ್ಪ ದೂರ ಹೋದ ಮೇಲೆ ಕೆಳಗೆ ನೆಲದ ಮೇಲೆ ಚಿಕ್ಕ ಚಿಕ್ಕ ಹೋಲ್ಗಳು ಕಾಣಿಸುವುದರಿಂದ ಅದನ್ನೇ ಫಾಲೋ ಮಾಡಿಕೊಂಡು ಹೋಗಿ ನೋಡಿದರೆ ಒಂದು ದೊಡ್ಡ ಹೋಲ್ ಇರುತ್ತೆ. ಹಾಗೇನೆ ಅದರ ಸುತ್ತ ಜೇಡಗಳ ಬಲಗಳ ರೀತಿ ಇರುವುದನ್ನು ನೋಡಿ ನಮ್ಮ ಹೀರೋಗೆ ಕ್ಲಿಯರ್ ಆಗಿ ಅರ್ಥವಾಗುತ್ತೆ. ಪಕ್ಕ ಇಲ್ಲಿ ಯಾವುದೋ ಒಂದು ಭಯಂಕರವಾದ ಕ್ರಿಯೇಚರ್ ಇದೆ ಎಂದುಕೊಂಡು ಅಲ್ಲಿಂದ ಹಿಂದಕ್ಕೆ ನೋಡದೆ ಅಲ್ಲಿಂದ ಓಡಿ ಹೋಗುತ್ತಾನೆ. ಆದರೆ ಹೋಗುವ ದಾರಿಯಲ್ಲಿ ಜೇಡದ ಬಲೆಯ ರೀತಿ ಇರುವುದನ್ನು ನೋಡಿ ನಮ್ಮ ಹೀರೋಗೆ ತುಂಬಾನೇ ಭಯವಾಗುತ್ತೆ. ಇನ್ನು ಮಧ್ಯರಾತ್ರಿ ಆಗಿದ್ದರಿಂದ ಟೆಂಪರೇಚರ್ ಕೂಡ -ಡಿಗ್ರಿಗೆ ಬಂದಿದ್ದರಿಂದ ಮಂಜು ಕೂಡ ಬೀಳುವುದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇನ್ನು ಸ್ವಲ್ಪ ದೂರ ಹೋದರೆ ನಯೋಮಿಯನ್ನು ಕೂಡ ಮೀಟ್ ಮಾಡಬಹುದು ಎಂದು ನಮ್ಮ ಹೀರೋ ಹೋಗುತ್ತಿದ್ರೆ ಆಗಲೇ ಸಡನ್ ಆಗಿ ಅವನ ಮುಂದೆ ಏನೋ ಹೋಗುವುದರಿಂದ ನಮ್ಮ ಹೀರೋ ಇಲ್ಲಿ ಏನೋ ಇದೆ ಎಂದು ಪಟ್ಟಂತ ಕೆಳಗೆ ಕುಳಿತುಕೊಳ್ಳುತ್ತಾನೆ. ಹಾಗೇನೆ ಲೈಟ್ ಅನ್ನು ಕೂಡ ಆಫ್ ಮಾಡುತ್ತಾನೆ. ಇಲ್ಲಿ ನಡೆದಿದ್ದನ್ನು ಅವಳಿಗೆ ಹೇಳಿದರೆ ನಮ್ಮ ಜೊತೆ ಟ್ರಾವೆಲ್ ಮಾಡುತ್ತಿರುವವರೆಲ್ಲರೂ ಕೂಡ ನಮ್ಮ ಸರೌಂಡಿಂಗ್ ನಲ್ಲಿ ಇರುವಂತೆ ತೋರಿಸುತ್ತಿದ್ದೆ, ಕರೆಕ್ಟ್ ಆಗಿ ನೋಡು ಅಲ್ಲಿ ಯಾರಾದರೂ ಮನುಷ್ಯರು ಕಾಣಿಸುತ್ತಾರೆ ಎನ್ನುತ್ತಾಳೆ. ಆಗಲೇ ಇವರಿಗೆ ಅರ್ಥವಾಗುತ್ತೆ ಯಾವ ಕ್ರೀಚರ್ ಇವರನ್ನು ಹಿಂಬಾಲಿಸುತ್ತಿದೆಯೋ ಆ ಕ್ರೀಚರ್ ಇವರ ಜೊತೆ ಬಂದಿರುವವರೆಲ್ಲರನ್ನು ಕೂಡ ಸಾಯಿಸಿ ಆ ಟ್ರ್ಯಾಕರ್ ಗಳನ್ನು ಕೂಡ ನುಂಗಿದೆ ಎಂದು. ಇನ್ನು ಆ ಕ್ರಿಯೇಚರ್ ಇವನು ಹತ್ತಿರಕ್ಕೆ ಬರುತ್ತಿರುವಂತೆ ಸಿಗ್ನಲ್ ಬರುವುದರಿಂದ ತಕ್ಷಣವೇ ಗನ್ನನ್ನು ತೆಗೆದುಕೊಂಡು ಅದನ್ನು ಶೂಟ್ ಮಾಡುವುದಕ್ಕೆ ನೋಡಿದರೆ ಅದೇನೋ ವರ್ಕ್ ಆಗುವುದಿಲ್ಲ. ಇನ್ನು ಪಕ್ಕದಲ್ಲೇ ಬಿದ್ದಿರುವ ಒಂದು ಕಲ್ಲನ್ನು ತೆಗೆದುಕೊಂಡು ಅದಕ್ಕೆ ಹೊಡೆಯೋಣವೆಂದು ಅವನು ರೆಡಿ ಆಗುತ್ತಿದ್ದರೆ ಇನ್ನೊಂದು ಕಡೆ ನಯೋಮಿ ಇದ್ದಾಳೆ ಅಲ್ವಾ, ಅವಳು ಒಂದು ಪ್ಲೇಯರ್ ಗನ್ ಇಂದ ಫೈರ್ ಮಾಡುತ್ತಾಳೆ. ಆಗಲೇ ಬೆಳಕಿನಲ್ಲಿ ಆ ಕ್ರಿಯೇಚರ್ ನ ನೋಡಿದ ಮೇಲೇನೆ ಇವನಿಗೆ ಅರ್ಥವಾಗುತ್ತೆ ಈ ಕಲ್ಲು ಯಾವುದಕ್ಕೂ ಕೂಡ ಕೆಲಸಕ್ಕೆ ಬರುವುದಿಲ್ಲವೆಂದು. ಇನ್ನೊಬ್ಬನು ಅಲ್ಲಿಂದ ಓಡುತ್ತಿರುವಾಗ
ಆ ಕ್ರೀಚರ್ ಕೂಡ ಇವನನ್ನು ಹಿಂಬಾಲಿಸುತ್ತಾ ನೆಗೆಯುತ್ತಿರುವಂತೆ ತೋರಿಸುತ್ತಾರೆ. ಆಗಲೇ ಕೆಳಗೆ ಒಂದು ಗುಂಡಿ ಇರುತ್ತೆ, ಅದರ ಒಳಗೆ ನಮ್ಮ ಹೀರೋ ಬಿದ್ದು ಹೋಗುತ್ತಾನೆ. ಇನ್ನು ಆ ಕ್ರೀಚರ್ ಇಲ್ಲಿಗೆ ಬರುವುದಕ್ಕೆ ಆಗುವುದಿಲ್ಲವೆಂದುಕೊಂಡು ನಮ್ಮ ಹೀರೋ ಅದನ್ನು ನೋಡುತ್ತಿದ್ದರೆ, ಆಗಲೇ ಕ್ರೀಚರ್ ಒಳಗೆ ಬರುವುದರಿಂದ ಇವನು ಓಡುವುದಕ್ಕೆ ಸ್ಟಾರ್ಟ್ ಮಾಡುತ್ತಾನೆ. ಏಕೋ ಗೊತ್ತಿಲ್ಲ, ಕ್ರೀಚರ್ ಒಳಗೆ ಬರುವುದಕ್ಕೆ ಆಗುವುದಿಲ್ಲ, ಅದು ಮೇಲಿನಿಂದಲೇ ಅವನನ್ನು ಅಟ್ಯಾಕ್ ಮಾಡುತ್ತಿದ್ದರೆ, ಇನ್ನು ನಮ್ಮ ಹೀರೋ ಕೂಡ ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮುಂದೆ ಏನಿದೆಯೋ ಎಂದು ನೋಡದೆ ತುಂಬಾನೇ ವೇಗವಾಗಿ ಬರುವುದರಿಂದ ಅವನು ತುಂಬಾನೇ ಹೈಟ್ನಿಂದ ಕೆಳಗೆ ಬಿದ್ದು ಹೋಗುತ್ತಾನೆ. ಹೇಗೋ ಅವನ ಅದೃಷ್ಟಕ್ಕೆ ಮಂಜು ದಟ್ಟವಾಗಿ ಬಿದ್ದಿರುವುದರಿಂದ ಅವನಿಗೆ ಏನು ಕೂಡ ಆಗಿರುವುದಿಲ್ಲ. ಆದರೆ ಪುನಃ ಅವನ ಶೂಟ್ಗೆ ಪುನಃ ಒಂದು ಹೋಲಾಗುವುದರಿಂದ ತಕ್ಷಣವೇ ಆ ಸ್ಪ್ರೇಯನ್ನು ಹೊಡೆದು ಅದನ್ನು ಕ್ಲೋಸ್ ಮಾಡುತ್ತಾನೆ. ಆದರೆ ಈ ಬಾರಿ ಆ ಸ್ಪ್ರೇ ಖಾಲಿಯಾಗುತ್ತೆ. ಆಗಲೇ ನಮ್ಮ ಹೀರೋಗೆ ನಾವು ಸ್ಟಾರ್ಟಿಂಗ್ ಸೀನ್ ನಲ್ಲಿ ನೋಡಿದ್ದು ಅಲ್ವಾ, ವೇನ ವಾಯ್ಸ್ ಕೇಳಿಸುತ್ತೆ. ಲೋ ಕ್ಯಾಂಡಿ, ಎಲ್ಲಿದೆಯೋ, ಬಂದು ನನ್ನನ್ನು ಕಾಪಾಡು, ಅವು ನನ್ನನ್ನು ಸಾಯಿಸುವಂತೆ ಇವೆ ಎಂದು ಅವನು ಕಿರಿಚುತ್ತಿದ್ದರೆ, ಆಗಲೇ ನಮಗೆ ಅರ್ಥವಾಗುತ್ತೆ ಅವನು ಇನ್ನೂ ಕೂಡ ಕ್ರಿಯೇಚರ್ ಜೊತೆ ಫೈಟ್ ಅನ್ನು ಮಾಡುತ್ತಿದ್ದಾನೆ ಎಂದು. ತಕ್ಷಣವೇ ಅವನು ಎಲ್ಲಿದ್ದಾನೆ ಎಂದು ನೋಡಿದರೆ, ಅವನು ನಮ್ಮ ಹೀರೋಯಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ. ಆದರೆ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ, ನಮ್ಮ ಹೀರೋನ ಮ್ಯಾಪ್ ಕರೆಕ್ಟ್ ಆಗಿ ಕೆಲಸ ಮಾಡುತ್ತಿಲ್ಲ. ಅಷ್ಟೇ ಅಲ್ಲ, ನಮ್ಮ ಹೀರೋಗೆ ಅವನನ್ನು ಹೋಗಿ ಕಾಪಾಡುವ ಉದ್ದೇಶವೂ ಕೂಡ ಇಲ್ಲ. ನಿಜಕ್ಕೂ ನಮ್ಮ ಹೀರೋನೇ ತುಂಬಾನೇ ಭಯಪಡುತ್ತಿದ್ದಾನೆ. ಆಗಲೇ ನಯೋಮಿ ನಮ್ಮ ಹೀರೋವನ್ನು ಮೋಟಿವೇಟ್ ಮಾಡಿ, ನಾವು ಎಷ್ಟು ಜನ ಒಟ್ಟಾಗಿ ಇರುತ್ತೀವೋ ಅಷ್ಟು ಒಳ್ಳೆಯದು, ಅದರಲ್ಲೂ ಕೂಡ ಅವನು ಎಕ್ಸ್ಪರ್ಟ್ ಬೇರೆ, ಹೋಗುವ ದಾರಿಯ ಬಗ್ಗೆ ನೀನು ಭಯಪಡಬೇಕಾಗಿಲ್ಲ, ನಾನು ಹೇಳುತ್ತೀನಿ ಎಂದು ಹೇಳುವುದರಿಂದ ನಮ್ಮ ಹೀರೋ ಹೋಗುತ್ತೀನಿ ಎನ್ನುತ್ತಾನೆ. ಹಾಗೆ ಹೋಗುತ್ತಿರುವಾಗ ನಮ್ಮ ಹೀರೋ ಹೋಗುತ್ತಿರುವ ದಾರಿಯಲ್ಲಿ ತುಂಬಾನೇ ಎಸ್ಕೇಪ್ ಪಾಡ್ಗಳು ಕ್ರಾಸ್ ಆಗಿರುವುದನ್ನು ನಾವು ನೋಡಬಹುದು. ಇನ್ನು ಗ್ವೇನ್ ಕೂಡ ಮುಂದೆಲೇ ಇರುತ್ತಾನೆ. ಅವನನ್ನು ಕಾಪಾಡೋಣವೆಂದು ನಮ್ಮ ಹೀರೋ ಹತ್ತಿರಕ್ಕೆ ಹೋಗುತ್ತಿದ್ದರೆ, ಅವನೇನೋ ಲೋ ಕ್ಯಾಂಡಿಯ ಕ್ರಿಯೇಚರ್ಗಳ ವೀಕ್ನೆಸ್ ಅನ್ನು ಕಂಡುಹಿಡಿದುಕೊಂಡೆ ಎಂದು ಅವನು ಜೋರಾಗಿ ಕಿರುಚುತ್ತಿದ್ದರೆ, ಆಗಲೇ ಕ್ರಿಯೇಚರ್ ಬಂದು ಅವನನ್ನು ಹಿಡಿದುಕೊಳ್ಳುತ್ತೆ. ತಕ್ಷಣವೇ ನಮ್ಮ ಹೀರೋ ಕೂಡ ಬಿತ್ತುಕೊಳ್ಳುತ್ತಾನೆ. ಇನ್ನು ನಮ್ಮ ಹೀರೋನ ಮುಂದೆನೆ ಆ ಕ್ರಿಯೇಚರ್ ಅವನನ್ನು ಸಾಯಿಸುತ್ತೆ. ಅವನು ಕೂಡ ಅದರ ವೀಕ್ನೆಸ್ ಏನು ಎಂದು ಹೇಳದೆ ಸತ್ತು ಹೋಗುತ್ತಾನೆ. ಈ ವಿಚಾರವನ್ನು ನಯೋಮಿಗೆ ಹೇಳಿದರೆ, ಅವಳೇನು ತಕ್ಷಣವೇ ಅಲ್ಲಿಂದ ಓಡಿ ಹೋಗು ಎನ್ನುತ್ತಾಳೆ. ಇನ್ನು ನಮ್ಮ ಹೀರೋ ಕೂಡ ಅಲ್ಲಿಂದ ಓಡಿ ಹೋಗಿ ಒಂದು ಪಾಟ್ನೆಯಿಂದ ಬಿತ್ತುಕೊಳ್ಳುತ್ತಾನೆ. ಆಗಲೇ ನಮ್ಮ ಹೀರೋಗೆ ಗೊತ್ತಾಗುತ್ತೆ ಅಲ್ಲಿ ಇರುವುದು ಒಂದು ಕ್ರಿಯೇಚರ್ ಅಲ್ಲ, ಎರಡು ಕ್ರಿಯೇಚರ್ ಎಂದು. ಅವು ಮನುಷ್ಯರನ್ನು ಸಾಯಿಸುವ ಪ್ರೊಸೆಸ್ ತುಂಬಾನೇ ಭಯಂಕರವಾಗಿರುತ್ತೆ. ಹಾಗೇನೆ ಅವುಗಳು ತಿನ್ನುವ ಪ್ರೊಸೆಸ್ ಕೂಡ ತುಂಬಾನೇ ಅಸಹ್ಯವಾಗಿರುತ್ತೆ. ಆಗಲೇ ಕ್ರಿಯೇಚರ್ ಒಳಗೆ ನಮ್ಮ ಹೀರೋ ಇಲ್ಲಿರುವ ವಿಚಾರ ಗೊತ್ತಾಗುತ್ತೆ. ಅವು ಕೂಡ ನಿಧಾನವಾಗಿ ನಮ್ಮ ಹೀರೋನ ಬಳಿ ಬರುತ್ತಿದ್ದರೆ, ಆಗಲೇ ನಯೋಮಿ ಒಂದು ರ್ಯಾಂಡಮ್ ಪಾರ್ಟ್ ಅನ್ನು ಆಕ್ಟಿವೇಟ್ ಮಾಡುವುದರಿಂದ, ಇನ್ನು ಆಗಲೇ ಆ ಪಾರ್ಟ್ನಿಂದ ಸೌಂಡ್ ಬರುವುದರಿಂದ ಆ ಎರಡು ಕ್ರಿಯೇಚರ್ಗಳು ಕೂಡ ಆ ಪಾರ್ಟ್ನ ಬಳಿ ಹೋಗಿ ಅದನ್ನು ಚಿಂದಿ ಚಿತ್ರಾನ್ನ ಮಾಡುತ್ತಿದ್ದರೆ, ಆ ಗ್ಯಾಪ್ ಅನ್ನು ಯೂಸ್ ಮಾಡಿಕೊಂಡು ನಮ್ಮ ಹೀರೋ ಇನ್ನೊಂದು ಪಾರ್ಟ್ನ ಒಳಗೆ ಹೋಗಿ ಅವಿತುಕೊಳ್ಳುತ್ತಾನೆ. ಇನ್ನೊಂದು ಬಾರಿ ಅವುಗಳನ್ನು ಡಿಸ್ಟ್ರಾಕ್ಟ್ ಮಾಡಿದರೆ ನಮ್ಮ ಹೀರೋ ತಪ್ಪಿಸಿಕೊಳ್ಳಬಹುದು ಎಂದು ಅವಳು ರ್ಯಾಂಡಮ್ ಆಗಿ ಇನ್ನೊಂದು ಪಾಡನ್ನು ಆನ್ ಮಾಡುತ್ತಾಳೆ. ಅದು ನಮ್ಮ ಹೀರೋ ಇರುವ ಪಾಡೆ ಆಗಿರುತ್ತೆ. ಅಷ್ಟೇ ಮುಗೀತು ನಮ್ಮ ಹೀರೋನ ಕಥೆ ಅಂದುಕೊಳ್ಳುತ್ತಿದ್ದರೆ, ಆಗಲೇ ನಯೋಮಿ ಬುದ್ಧಿವಂತಿಕೆಯಿಂದ ಅಲ್ಲಿ ಇರುವ ಎಲ್ಲ ಪಾಡ್ಗಳನ್ನು ಆನ್ ಮಾಡುವುದರಿಂದ, ಆಗಲೇ ಅವುಗಳಲ್ಲಿ ಒಂದೇ ಬಾರಿ ಸೌಂಡ್ ಬರುವುದರಿಂದ ಆ ಕ್ರಿಯೇಚರ್ ಯಾವ ಕಡೆ ಹೋಗೋಣವೆಂದು ಅದನ್ನು ನೋಡುತ್ತಿದ್ದರೆ, ಆ ಗ್ಯಾಪ್ ಅನ್ನು ಯೂಸ್ ಮಾಡಿಕೊಂಡು ನಮ್ಮ ಹೀರೋ ಅಲ್ಲಿಂದ ಓಡಿ ಬರುತ್ತಾನೆ. ಇನ್ನು ಅವುಗಳಿಗೂ ಕೂಡ ನಮ್ಮ ಹೀರೋ ಅಲ್ಲಿಂದ ಓಡಿ ಹೋಗುತ್ತಿರುವುದು ಗೊತ್ತಾಗುತ್ತೆ. ಅವು ಕೂಡ ಅವನನ್ನು ಹಿಂಬಾಲಿಸುತ್ತಾ ಬರುತ್ತವೆ. ಆದ್ರೆ ಸ್ವಲ್ಪ ದೂರ ಬರುತ್ತಿದ್ದಂತೆ ಅವು ಹಿಂದಕ್ಕೆ ಹೊರಟಿ ಹೋಗುತ್ತವೆ. ಒಂದು ವೇಳೆ ಅವುಗಳಿಗೆ ಈ ಮಂಜು ಕಂಡರೆ ಆಗುವುದಿಲ್ಲವೇನೋ. ಈಗಾಗಲೇ ನಮ್ಮ ಹೀರೋಗೆ ತುಂಬಾನೇ ಭಯವಾಗಿರುವುದರಿಂದ, ನೋಡು ನಯಮಿ, ನಾನು ನಿನ್ನ ಬಳಿ ಬರುತ್ತೀನೋ, ನಿನ್ನನ್ನು ಕಾಪಾಡುವುದಕ್ಕೆ ಆಗುತ್ತಾ ಇಲ್ವೋ ಎಂದು ನನಗೆ ಗೊತ್ತಿಲ್ಲ, ಹೇಗಾದ್ರೂ ಸರಿ ನೀನು ಹೊರಗೆ ಬಾ ಎಂದರೆ, ಆಗಲೇ ಅವಳು ಇರುವ ಕರೆಕ್ಟ್ ಆದ ಸಿಚುವೇಶನ್ ಬಗ್ಗೆ ಹೇಳುತ್ತಾಳೆ. ನಿಜಕ್ಕೂ ಅವಳ ಕಾಲು ನಾರ್ಮಲ್ ಆಗಿ ಸಿಕ್ಕಿಕೊಂಡಿಲ್ವಂತೆ, ಕ್ರಶ್ ಆಗಿರುವ ರೀತಿ ಸಿಕ್ಕಿಕೊಂಡಿದೆ. ಸ್ವಲ್ಪ ಅಲುಗಾಡಿದರೂ ಕೂಡ ಒಳಗಿರುವ ಮೂಳೆಗಳು ಚುಚ್ಚಿಕೊಂಡು ರಕ್ತ ಲೀಕ್ ಆಗಿ ಆನಂತರ ಏನು ಕೂಡ ಮಾಡುವುದಕ್ಕೆ ಆಗುವುದಿಲ್ಲವೆಂದು ಅವಳು ಹೇಳುತ್ತಾ ತುಂಬಾನೇ ಭಯ ಪಡುತ್ತಿರುತ್ತಾಳೆ. ಆಗಲೇ ನಮ್ಮ ಹೀರೋ ಅವನ ಮಗನನ್ನು ಮಲಗಿಸುವುದಕ್ಕೆ ಒಂದು ಲಾಲಿ ಹಾಡನ್ನು ಆಡುತ್ತಿದ್ದ. ಆ ಹಾಡನ್ನು ಇಲ್ಲೂ ಕೂಡ ಆಡುವುದರಿಂದ ಅವಳು ಸುಮ್ಮನಾಗುತ್ತಾಳೆ. ಸರಿ, ಏನಾದರೂ ಪರವಾಗಿಲ್ಲ, ನಾನು ನಿನ್ನನ್ನು ಕಾಪಾಡುತ್ತೀನಿ ಎಂದು ನಮ್ಮ ಹೀರೋ ಹೋಗುತ್ತಿದ್ದರೆ, ನಮ್ಮ ಹೀರೋ ಹೋಗುವ ದಾರಿಯಲ್ಲಿ ಮಿಂಚು ಹುಳುಗಳನ್ನು ನೋಡುತ್ತಾನೆ. ಅವುಗಳನ್ನು ನೋಡಿದ ಆಶ್ಚರ್ಯ ಹಾಗೂ ಆನಂದದಿಂದ ಅವುಗಳನ್ನೇ ನೋಡುತ್ತಾ ನಿಂತುಕೊಳ್ಳುತ್ತಾನೆ. ಆಗಲೇ ಒಂದು ನಮ್ಮ ಹೀರೋನ ಹತ್ತಿರಕ್ಕೆ ಬಂದು ಅವನನ್ನು ನೋಡುತ್ತಿದ್ದರೆ, ನಾನು ತುಂಬಾನೇ ಸ್ಪೆಷಲ್ ಎಂದು ಅವನಲ್ಲೇ ಅವನು ಹೆಮ್ಮೆ ಪಡುತ್ತಿರುತ್ತಾನೆ. ಆಗಲೇ ಸಡನ್ ಆಗಿ ಅದು ರೆಡ್ ಕಲರ್ಗೆ ಬದಲಾಗಿ ನಮ್ಮ ಹೀರೋನ ಮೇಲೆ ಅಟ್ಯಾಕ್ ಮಾಡುವುದರಿಂದ ಅದನ್ನು ನೋಡಿದ ಉಳಿದ ಹುಳುಗಳು ಕೂಡ ನಮ್ಮ ಹೀರೋನ ಮೇಲೆ ಅಟ್ಯಾಕ್ ಮಾಡುವುದಕ್ಕೆ ಬರುತ್ತವೆ. ಅಯ್ಯಯ್ಯೋ, ಈ ಹುಳುಗಳ ಸಾಹಸ ನನ್ಗೆ ಯಾಕೆ ಅಂದುಕೊಂಡು ಅವನು ಅವುಗಳಿಂದ ತಪ್ಪಿಸಿಕೊಂಡು ಬರುತ್ತಾನೆ. ಇನ್ನು 10 ನಿಮಿಷ ನಡೆದರೆ ನಮ್ಮ ಹೀರೋ ನಯೋಮಿಯ ಬಳಿ ರೀಚ್ ಆಗಬಹುದು ಎಂದು ಅವನು ನಡೆಯುತ್ತಿದ್ದರೆ, ಆಗಲೇ ಸುತ್ತಲೂ ಏನೋ ಒಂದು ರೀತಿಯ ಸೌಂಡ್ ಬರುತ್ತೆ. ಈಗ ಕ್ರಿಯೇಚರ್ ಕೂಡ ಇಲ್ಲ, ಏನಿದು ಸೌಂಡ್ ಎಂದು ನಮ್ಮ ಹೀರೋ ನೋಡುತ್ತಿದ್ದರೆ, ಆಗಲೇ ಸಡನ್ ಆಗಿ ಕೆಳಗಿಂದ ಒಂದು ದೊಡ್ಡ ಬಾಯಿ ಬಂದು ನಮ್ಮ ಹೀರೋವನ್ನು ನುಂಗುತ್ತೆ. ಅದು ನಮ್ಮ ಹೀರೋ ತಪ್ಪಿಸಿಕೊಳ್ಳುವುದಕ್ಕೆ ಆಗದಂತೆ ಅವನ ಕೈ ಹಾಗೂ ಕಾಲುಗಳನ್ನು ನುಂಗಿರುತ್ತೆ. ಈಗ ನಮ್ಮ ಹೀರೋ ತಪ್ಪಿಸಿಕೊಳ್ಳುವುದಕ್ಕೆ ಇರುವುದು ಒಂದೇ ದಾರಿ ಎಂದುಕೊಂಡು AI ಅನ್ನು ಆಕ್ಟಿವೇಟ್ ಮಾಡಿ, ಈಗ ನನಗೆ ಹಾರ್ಟ್ ಅಟ್ಯಾಕ್ ಬರುತ್ತಿದೆ ಎನ್ನುವುದರಿಂದ
ತಕ್ಷಣವೇ ಅದು ಎಲೆಕ್ಟ್ರಿಕ್ ಶಾಕನ್ನು ಕೊಡುತ್ತಿದ್ದಂತೆ ಆ ಕ್ರೀಚರ್ಗೆ ಅದು ಏಟಾಯ್ತೋ ಏನೋ ನಮ್ಮ ಹೀರೋವನ್ನು ಹೊರಗೆ ಒಗೆಯುತ್ತೆ. ಆದರೂ ಕೂಡ ಆ ಕ್ರೀಚರ್ ಸುಮ್ಮನೆ ಆಗದೆ ನಮ್ಮ ಹೀರೋವನ್ನು ನುಂಗುವುದಕ್ಕೆ ಬರುತ್ತಿದ್ದರೆ ನಮ್ಮ ಹೀರೋ ಬದುಕಿದರೆ ಸಾಕು ಅಂದುಕೊಂಡು ಅಲ್ಲಿ ಒಂದು ದೊಡ್ಡ ರಂಧ್ರ ಕಾಣಿಸುತ್ತೆ, ಅದರ ಒಳಗೆ ನುಗ್ಗುತ್ತಾನೆ. ಅದೇನೋ ಒಂದು ಟನಲ್ ನ ರೀತಿ ಇದೆ. ನಮ್ಮ ಹೀರೋ ಕೆಳಗೆ ಬಿದ್ದು ಹೋಗುತ್ತಾನೆ. ನೋಡಿದ್ರೆ ಇಲ್ಲೇನೆ ಆ ಮಿಂಚುಗಳು ಇರುವಂತೆ ಇದ್ದಾವೆ. ಅವು ಪುನಃ ರೆಡ್ ಕಲರ್ಗೆ ಬದಲಾಗಿ ನಮ್ಮ ಹೀರೋವನ್ನು ಅಟ್ಯಾಕ್ ಮಾಡುವುದಕ್ಕೆ ಬಂದರೆ ಇನ್ನು ಕೂಡ ಅಲ್ಲಿ ಟೈಮನ್ನು ವೇಸ್ಟ್ ಮಾಡದೆ ಆದಷ್ಟು ಬೇಗ ಅಲ್ಲಿಂದ ತಪ್ಪಿಸಿಕೊಂಡು ಹೊರಗೆ ಬರುತ್ತಾನೆ. ಇನ್ನು ಕೂಡ ತಡ ಮಾಡಿದರೆ ಇದ್ದ ಆಕ್ಸಿಜನ್ ಕೂಡ ಖಾಲಿಯಾಗುತ್ತೆ ಎಂದು ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ಓಡುವುದಕ್ಕೆ ಸ್ಟಾರ್ಟ್ ಮಾಡುತ್ತಾನೆ. ಆಗಲೇ ನಮ್ಮ ಹೀರೋಗೆ ಆ ನಯೋಮಿಯ ಪಾಡ್ ಕೂಡ ಕಾಣಿಸುತ್ತೆ. ಓಡುತ್ತಾ ಹೋಗಿ ನೋಡಿದರೆ ಅದರ ಒಳಗೇನೆ ಇರುತ್ತಾಳೆ ಈ ಮೂವಿಯ ಹೀರೋಯಿನ್. ಮೂವಿ ಸ್ಟಾರ್ಟ್ ಆದ್ಮೇಲೆ 1 ಗಂಟೆ ಆದ್ಮೇಲೆ ತೋರಿಸ್ತವ್ರೆ ಈ ಮೂವಿಯ ಹೀರೋಯಿನ್ ಅನ್ನು. ಇನ್ನು ನಮ್ಮ ಹೀರೋ ಒಳಗೆ ಹೋಗೋಣವೆಂದು ಆ ಗ್ಲಾಸ್ ಅನ್ನು ಹೊಡೆಯುವುದಕ್ಕೆ ನೋಡಿದರೆ ಹೊಡಿಬೇಡ, ಡೋರ್ ಚೆನ್ನಾಗಿ ಕೆಲಸ ಮಾಡುತ್ತೆ ಎಂದು ಡೋರ್ ಅನ್ನು ತೆಗೆಯುವುದರಿಂದ ನಮ್ಮ ಹೀರೋ ಒಳಗೆ ಹೋಗುತ್ತಾನೆ. ಈಗಾಗಲೇ ನಮ್ಮ ಹೀರೋನ ಆಕ್ಸಿಜನ್ ಬೇರೆ ಖಾಲಿಯಾಗಿದೆ. ಮೊದಲು ಆಕ್ಸಿಜನ್ ಸಿಲಿಂಡರ್ ಅನ್ನು ಕನೆಕ್ಟ್ ಮಾಡಿಕೊಂಡು ಆ ನಂತರವೇ ಮಾತನಾಡುತ್ತಾನೆ. ಆ ನಂತರ ನಮ್ಮ ಹೀರೋ ಅವಳ ಕಾಲನ್ನು ಹೊರಗೆ ತೆಗೆಯೋಣವೆಂದು ನೋಡಿದರೆ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಆಗುವುದಿಲ್ಲ. ಆಗಲೇ ಅವಳಿಗೋಸ್ಕರ ಒಂದು ಎಮರ್ಜೆನ್ಸಿ ಕಿಟ್ ಇದೆಯಲ್ವಾ, ಅದರಲ್ಲೇನೋ ನಮ್ಮ ಹೀರೋಗೆ ಕೊಟ್ಟಿರಲಿಲ್ವಲ್ಲ ಸುತ್ತಿಗೆ ಆಗುವ ಒಂದು ಫ್ಲೇರ್ ಗನ್, ಅವೆರಡು ಕೂಡ ಅದರಲ್ಲಿ ಇರುತ್ತೆ. ಇನ್ನು ನಮ್ಮ ಹೀರೋ ಆ ಸುತ್ತಿಗೆಯನ್ನು ತೆಗೆದುಕೊಂಡು ಸ್ವಲ್ಪ ಬಲವನ್ನು ಉಪಯೋಗಿಸಿ ಟ್ರೈ ಮಾಡುವುದರಿಂದ ಅವಳ ಕಾಲು ಹೊರಗೆ ಬರುತ್ತೆ. ಅವಳ ಅದೃಷ್ಟಕ್ಕೆ ಅವಳೇನೋ ಅವಳ ಕಾಲು ಬಜ್ಜಿಯಾಗಿದೆ ಅಂದುಕೊಂಡಿಲ್ಲಲ್ವಾ, ಆದರೆ ಅದು ಸ್ವಲ್ಪ ಏಟಾಗಿದೆ ಅಷ್ಟೇ. ಇನ್ನು ಹೆಚ್ಚು ಹೊತ್ತು ಅದರ ಒಳಗೆ ಇರುವುದಕ್ಕೆ ಆಗುವುದಿಲ್ಲ ಅಲ್ವಾ. ಅವರು ಹೊರಗೆ ಬಂದರೆ ಇದೇ ಸರಿಯಾದ ಟೈಮ್ ಅಂದುಕೊಂಡು ಒಂದೇ ಬಾರಿ ಆ ಕ್ರೀಚರ್ಗಳೆಲ್ಲವೂ ಕೂಡ ನಮ್ಮ ಹೀರೋ ಹಾಗೂ ಹೀರೋಯಿನ್ ಅನ್ನು ಸುತ್ತುವರಿಯುತ್ತವೆ. ಹಂಗಂತ ಹೇಳಿ ಪುನಃ ಪಾಡ್ನೆ ಒಳಗೆ ಹೋದರೆ ಅವರನ್ನು ಈಸಿಯಾಗಿ ಸಾಯಿಸುತ್ತವೆ ಎಂದು ಅರ್ಥ ಮಾಡಿಕೊಂಡ ಇವರಿಬ್ಬರು ಕೂಡ ಫಾಸ್ಟ್ ಆಗಿ ಅಲ್ಲಿಂದ ಓಡಿ ಹೋಗುತ್ತಾರೆ. ಆಗಲೇ ದೂರದಲ್ಲಿ ಆ ಸ್ಪೇಸ್ಶಿಪ್ ನ ದೊಡ್ಡ ಪಾಡ್ ಬಿದ್ದಿರುವುದು ಇವರಿಗೆ ಕಾಣಿಸುತ್ತೆ. ಒಂದು ಬಾರಿ ಅದರ ಒಳಗೆ ಹೋದರೆ ನಾವು ಬದುಕಬಹುದು ಎಂದು ತುಂಬಾನೇ ವೇಗವಾಗಿ ಓಡುವುದಕ್ಕೆ ಸ್ಟಾರ್ಟ್ ಮಾಡುತ್ತಾರೆ. ಆದರೆ ಅವುಗಳು ಕೂಡ ಇವರ ಹಿಂದೆನೆ ಬರುವುದರಿಂದ ಇವರು ಗಾಬರಿಯಲ್ಲಿ ಒಬ್ಬರು ಆ ಕಡೆ ಹೋಗುತ್ತಾರೆ, ಒಬ್ಬರು ಈ ಕಡೆ ಹೋಗುತ್ತಾರೆ. ಆದ್ದರಿಂದ ಅವರಿಬ್ಬರು ಕೂಡ ಇವರು ಗಾಬರಿಯಲ್ಲಿ ಒಬ್ಬರು ಆ ಕಡೆ ಹೋಗುತ್ತಾರೆ, ಒಬ್ಬರು ಈ ಕಡೆ ಹೋಗುತ್ತಾರೆ. ಆದ್ದರಿಂದ ಅವರಿಬ್ಬರು ಕೂಡ ಕೆಳಗೆ ಬಿದ್ದು ಹೋಗುತ್ತಾರೆ. ಆಗಲೇ ಕ್ರೀಚರ್ಗಳು ಕೂಡ ಇವರ ಬಳಿ ಓಡುತ್ತಾ ಬರುತ್ತವೆ. ಆಗಲೇ ನಮ್ಮ ಹೀರೋಯಿನ್ ಅವಳ ಬಳಿ ಇರುವ ಗನ್ನಿಂದ ಫೈರ್ ಮಾಡುತ್ತಾಳೆ. ಆಗ ಕ್ರೀಚರ್ಗಳು ಫ್ಲೇರ್ ಗನ್ನಿಂದ ಬಂದ ಲೈಟ್ ಕ್ಯಾಪ್ಚರ್ ಆಗಿ ಆ ಕಡೆ ಹೋಗುತ್ತವೆ. ಆಗಲೇ ಇನ್ನೊಂದು ಬಾರಿ ಫೈರ್ ಮಾಡುತ್ತಾಳೆ. ಆಗಲೇ ಇನ್ನೊಂದು ಕ್ರೀಚರ್ ಕೂಡ ಆ ಕಡೆ ಹೋಗುತ್ತೆ. ಇನ್ನು ಸಿಕ್ಕಿದೆ ಚಾನ್ಸ್ ಅಂದುಕೊಂಡು ಅವರಿಬ್ಬರು ಕೂಡ ಓಡುತ್ತಾ ಆ ಸ್ಪೇಸ್ಶಿಪ್ ನ ಒಳಗೆ ಬರುತ್ತಾರೆ. ಇನ್ನು ಡೋರ್ ಓಪನ್ ಇದ್ದರೆ ಆ ಕ್ರೀಚರ್ಗಳು ಕೂಡ ಒಳಗೆ ಬರುವುದರಿಂದ ನಮ್ಮ ಹೀರೋಯಿನ್ ಅದನ್ನು ಕ್ಲೋಸ್ ಮಾಡುವುದಕ್ಕೆ ಟ್ರೈ ಮಾಡುತ್ತಿರುತ್ತಾಳೆ. ಆದರೆ ಕ್ರೀಚರ್ ಗಳೇನೋ ಇವರ ಹತ್ತಿರಕ್ಕೆ ಬರುತ್ತಿರುತ್ತವೆ. ಇನ್ನೇನು ಒಂದು ಕ್ರೀಚರ್ ಒಳಗೆ ಬರುತ್ತಿರುತ್ತೆ. ಆಗಲೇ ಡೋರ್ ಕ್ಲೋಸ್ ಆಗುವುದರಿಂದ ಆ ಕ್ರೀಚರ್ 2 ಪೀಸ್ ಆಗಿ ಬಿದ್ದು ಹೋಗುತ್ತೆ. ಇನ್ನು ಸರಿ ಅಂದುಕೊಂಡು ಒಳಗೆ ಹೋಗಿ ನೋಡಿದರೆ ಒಳಗೇನೋ ಅಟ್ಮಾಸ್ಫಿಯರ್ ಸ್ವಲ್ಪ ಸ್ಟೇಬಲ್ ಆಗಿದೆ. ಅಂದರೆ ನಮ್ಮವರು ಆಕ್ಸಿಜನ್ ಸಿಲಿಂಡರ್ ಇಲ್ಲದೆ ಹಾಗೇನೆ ಸೂಟ್ ಕೂಡ ಇಲ್ಲದೆ ಆ ರೂಮ್ ನ ಒಳಗೆ ಇರಬಹುದು. ಆದರೆ ಒಳಗೆ ಯಾವ ರೀತಿ ಹೋಗುವುದು ಎಂದು ಅವರು ಸುತ್ತಲೂ ನೋಡುತ್ತಿದ್ದರೆ ಆಗಲೇ ಅವರಿಗೆ ಕೆಳಗೆ ಯಾರನ್ನು ಹೊಡೆದು ಎಳೆದುಕೊಂಡು ಹೋಗಿರುವ ರೀತಿ ರೆಡ್ ಮಾರ್ಕ್ ಕಾಣಿಸುತ್ತೆ. ಆಗಲೇ ಒಂದು ದೊಡ್ಡ ಕ್ರೀಚರ್ ಬರುವುದರಿಂದ ಇಬ್ಬರು ಅವಿತುಕೊಳ್ಳುತ್ತಾರೆ. ಅದು ಆ ಕಡೆ ಈ ಕಡೆ ನೋಡುತ್ತೆ, ಆದರೆ ಅದಕ್ಕೆ ಯಾರು ಕೂಡ ಕಾಣಿಸದೇ ಇರುವುದರಿಂದ ಅದು ಅಲ್ಲಿಂದ ಹೋಗುತ್ತೆ. ಇನ್ನು ಅದು ಹೋಯ್ತು ಅಲ್ವಾ ಎಂದುಕೊಂಡು ನಮ್ಮವರು ಹೊರಗೆ ಬಂದರೆ ಆಗಲೇ ಒಳಗಿನಿಂದ ಇನ್ನೊಂದು ಹೊರಗೆ ಬರುತ್ತೆ. ಆದರೆ ಇದು ಹೊಸ ವೇರಿಯಂಟ್. ಅದೇನೋ ನೋಡುವುದಕ್ಕೆ ತುಂಬಾನೇ ಭಯಂಕರವಾಗಿ ವಿಚಿತ್ರವಾಗಿ ಇರುತ್ತೆ. ಅದು ಒಂದೇ ಬಾರಿ ನಮ್ಮವರ ಮೇಲೆ ಬರುವುದರಿಂದ ಇದು ನಮ್ಮವರಿಬ್ಬರು ಕೂಡ ಓಡುತ್ತಾ ಒಳಗೆ ಬರುತ್ತಾರೆ. ನಯೋಮಿ ಬೇಡ ಬೇಡ ಬೇಡರೂ ಕೂಡ ಅವನು ಲಾಕನ್ನು ಮಾಡುವುದರಿಂದ ಅದು ಒಂದೇ ಬಾರಿ ಲಾಕ್ ಆಗುತ್ತೆ. ಇಷ್ಟಕ್ಕೂ ಹೀರೋಯಿನ್ ಏಕೆ ಬೇಡವೆನ್ನುತ್ತಿದ್ದಳು ಎಂದರೆ ನಿಜಕ್ಕೂ ಇದು ಏರ್ ಲಾಕ್ ಒಂದು ಬಾರಿ ಇದನ್ನು ಲಾಕ್ ಮಾಡಿದರೆ ಇದನ್ನು ಹೊರಗಿನ ಕೂಡ ತೆಗೆಯುವುದಕ್ಕೆ ಆಗುತ್ತೆ. ಸೊ ನಾವೇನು ಕೂಡ ಮಾಡುವುದಕ್ಕೆ ಆಗುವುದಿಲ್ಲವೆಂದು ಅವರಿಬ್ಬರು ಕೂಡ ಸುಮ್ಮನೆ ಕುಳಿತುಕೊಳ್ಳುತ್ತಾರೆ. ಇನ್ನು ಎಲ್ಲ ಕೂಡ ಮುಗಿಯಿತು ಅಂದುಕೊಂಡು ನಮ್ಮ ಹೀರೋ ಅವನ ಫ್ಯಾಮಿಲಿ ಮೆಮೊರಿಯನ್ನು ನೋಡುತ್ತಿದ್ದರೆ ನಮ್ಮ ಹೀರೋನ ಫ್ಯಾಮಿಲಿಗೆ ಏನಾಯಿತು ಎಂಬ ವಿಚಾರವನ್ನು ನಮಗೆ ಗೊತ್ತಾಗುತ್ತೆ. ಕಾರಿನಲ್ಲಿ ಹೋಗುತ್ತಿರುವಾಗ ಕೇರ್ಲೆಸ್ ಆಗಿ ಡ್ರೈವ್ ಮಾಡುವುದರಿಂದ ಆಕ್ಸಿಡೆಂಟ್ ಆಗಿರುತ್ತೆ. ಅದರಲ್ಲಿ ಅವನ ಮಗ ಹಾಗೂ ಅವನ ಹೆಂಡತಿ ಅವರಿಬ್ಬರು ಕೂಡ ಸತ್ತು ಹೋಗಿರುತ್ತಾಳೆ ನಮ್ಮ ಹೀರೋವನ್ನು ಬಿಟ್ಟು. ಅದರಿಂದ ದುಃಖವನ್ನು ತಡೆದುಕೊಳ್ಳುವುದಕ್ಕೆ ಆಗದೆ ಇಲ್ಲಿಂದ ಹೊರಟಿ ಹೋಗೋಣವೆಂದು ಅವನು ಅಲ್ಲಿಂದ ಹೊರಗೆ ಬಂದಿರುತ್ತಾನೆ. ಆಗ ನಮ್ಮ ಹೀರೋಯಿನ್ ಏನ್ ಹೇಳ್ತಾಳೆ ಅಂದ್ರೆ, ನೋಡಿ ಆಂಡಿ, ನಿನ್ನಿಂದಲೇ ನನ್ನ ಫ್ಯಾಮಿಲಿ ಸತ್ತು ಹೋಗಿದ್ದೆ ಎಂದು ನೀನು ಅಂದುಕೊಳ್ಳುತ್ತಿದ್ದೀಯ. ಆದರೆ ಈ ದಿನ ನಿನ್ನಿಂದಲೇ ನಾನು ಜೀವಂತವಾಗಿ ಇದ್ದೀನಿ ಎಂದು ಅವನನ್ನು ಒಪ್ಪಿಕೊಳ್ಳುತ್ತಾಳೆ. ಆಗಲೇ ಅವನ ಬ್ಯಾಗ್ ನ ಮೇಲೆ ಏನೋ ಒಂದು ಬ್ಲೂ ಕಲರ್ ನಲ್ಲಿ ಮಿಂಚುತ್ತಿರುವುದನ್ನು ನೋಡಿ ಏನಿದೆ ಎಂದು ಕೇಳಿದರೆ ಆ ಮಿಂಚುಗಳು ಅಟ್ಯಾಕ್ ಮಾಡಿದಾಗ ಸ್ವಲ್ಪ ಇಲ್ಲೇ ಉಳಿದಿದ್ದಾವೆ ಎನ್ನುತ್ತಾನೆ. ಆಗಲೇ ಕ್ರೀಚರ್ ಕೂಡ ಆ ಡೋರನ್ನು ಹೊಡೆದುಕೊಂಡು ಒಳಗೆ ಬರುವುದರಿಂದ ಆ ಮಿಂಚುಗಳನ್ನು ನಮ್ಮ ಹೀರೋಯಿನ್ ತೆಗೆದು
ಅದರ ಮೇಲೆ ಎಸೆಯುತ್ತಾಳೆ. ಆಗ ಹುಳುಗಳು ಅದರ ಮೇಲೆ ಅಟ್ಯಾಕ್ ಮಾಡುತ್ತವೆ. ಆ ಗ್ಯಾಪ್ ಅನ್ನು ಯೂಸ್ ಮಾಡಿಕೊಂಡು ನಮ್ಮವರಿಬ್ಬರು ಕೂಡ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾರೆ. ಆದರೆ ಗೊತ್ತಿಲ್ಲದೆ ಡೆಡ್ ಎಂಡ್ ಗೆ ಬರುವುದರಿಂದ ಡೋರನ್ನು ಲಾಕ್ ಮಾಡೋಣವೆಂದು ಡೋರನ್ನು ಲಾಕ್ ಮಾಡುವುದಕ್ಕೆ ನೋಡಿದರೆ ಆದರೆ ಈ ಬಾರಿ ಆಗುವುದಿಲ್ಲ. ಅದರಿಂದ ಬೇರೆ ದಾರಿ ಇಲ್ಲದೆ ಅಷ್ಟೊಂದು ಹೈಟ್ ನಿಂದ ಕೆಳಗೆ ಬಿದ್ದು ಹೋಗುತ್ತಾರೆ. ಆಗಲೇ ಅದು ಕೂಡ ಕೆಳಗೆ ಬೀಳುತ್ತೆ. ಅದಕ್ಕೂ ಕೂಡ ಏನು ಆಗಿರುವುದಿಲ್ಲ. ಅದು ಪುನಃ ನಮ್ಮವರ ಮೇಲೆ ಬರುತ್ತಿದ್ದರೆ ಇವಾಗ ನಮ್ಮ ಹೀರೋ ಅವನ ಸೂಟ್ ತೂತಾದಾಗ ಒಂದು ಸ್ಪ್ರೇ ಅನ್ನು ಹೊಡೆಯುತ್ತಿದ್ದ ಅಲ್ವಾ, ಆ ಸ್ಪ್ರೇಯನ್ನು ತೆಗೆದು ಅದರ ಬಾಯಿಯ ಮೇಲೆ ಎಸೆಯುವುದರಿಂದ ಅದು ಅದರ ಬಾಯನ್ನು ಅಂಟಿಕೊಳ್ಳುತ್ತೆ. ಆಗ ಆ ಗ್ಯಾಪ್ ಅನ್ನು ಯೂಸ್ ಮಾಡಿಕೊಂಡು ಪುನಃ ತಪ್ಪಿಸಿಕೊಳ್ಳುತ್ತಾರೆ. ಆದರೆ ಅವರಿಗೂ ಕೂಡ ಗೊತ್ತು ಅದರಿಂದ ಈ ರೀತಿ ತಪ್ಪಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ, ಅದನ್ನು ಏನಾದರೂ ಕೂಡ ಮಾಡಬೇಕು ಎಂದು. ಅದಕ್ಕೆ ನಮ್ಮ ಹೀರೋನ ಪ್ಲಾನ್ ಏನೆಂದರೆ ಇಲ್ಲಿ ಕೆಲವು ಡ್ರಿಲ್ಲಿಂಗ್ ಮಿಷನ್ಗಳು ಇದ್ದಾವೆ. ಆ ಕ್ರೇಚರ್ ಅನ್ನು ಈ ಡ್ರಿಲ್ಲಿಂಗ್ ಮಿಷನ್ ಹತ್ತಿರ ಬರುವಂತೆ ಮಾಡಿದರೆ ಅವುಗಳನ್ನು ಯೂಸ್ ಮಾಡಿ ಅವುಗಳನ್ನು ಸಾಯಿಸಬಹುದು ಎಂದು. ಈಗ ಕ್ರೇಚರ್ ಅಲ್ಲಿಗೆ ಬರುವಂತೆ ಮಾಡುವುದಕ್ಕೆ ಆ ಸ್ಪೇಸ್‌ಶಿಪ್ ನಲ್ಲಿ ಇರುವ ಪೂರ್ತಿ ಲೈಟ್ ಅನ್ನು ಆಫ್ ಮಾಡುತ್ತಾನೆ. ಇನ್ನೊಂದು ಕಡೆ ನಮ್ಮ ಹೀರೋಯಿನ್ ಏನು ಆ ಕ್ರೇಚರ್ ಗೆ ಸಿಗದಂತೆ ಅವಿತುಕೊಂಡು ಲೈಟ್ ಅನ್ನು ಆಫ್ ಮಾಡುತ್ತಿದ್ದಂತೆ ಇರುವ ಲೈಟ್ ಅನ್ನು ಕೂಡ ಕತ್ತಿನಲ್ಲಿ ಹಾಕಿಕೊಂಡು ನಮ್ಮ ಹೀರೋ ಇರುವ ಪಾಡಿನ ಬಳಿ ಓಡುತ್ತಾ ಬರುತ್ತಿರುತ್ತಾಳೆ. ಅವಳ ಹಿಂದೆ ಆ ಕ್ರೇಚರ್ ಕೂಡ ಬರುತ್ತಿರುತ್ತೆ. ಕರೆಕ್ಟ್ ಆಗಿ ಆ ಕ್ರೇಚರ್ ಬರುತ್ತಿರುವ ಟೈಮ್ಗೆ ನಮ್ಮ ಹೀರೋ ಅದನ್ನ ಲಾಂಚ್ ಮಾಡುತ್ತಿದ್ದಾರೆ. ಅವನ ಫ್ಯಾಮಿಲಿ ಆ ಕ್ರೇಚರ್ ಸತ್ತೋಗಿರುವ ವಿಚಾರ ನೆನಪಿಗೆ ಬರುತ್ತೆ. ಪುನಃ ಇಲ್ಲಿ ತೋರಿಸುತ್ತಾರೆ ಕರೆಕ್ಟ್ ಆಗಿ ಆ ಪಾಡ ಕ್ರೇಚರ್ ಮೇಲೆ ಬೀಳುತ್ತೆ. ಆ ಬಿದ್ದಿದ್ದಕ್ಕೆ ಆ ಕ್ರೇಚರ್ ಅಲ್ಲೇನೆ ಸತ್ತು ಹೋಗುತ್ತೆ. ಆದರೆ ನಮ್ಮ ಹೀರೋಗೆ ಪ್ರಜ್ಞೆನೇ ಇರುವುದಿಲ್ಲ. ಹೇಳೋ ಆಂಡಿ, ಇದಕ್ಕಾಗಿಯೇ ನಾವು ಇಷ್ಟೊಂದು ಕಷ್ಟಪಟ್ಟಿದ್ದೇವೆ ಎಂದು ಅವಳು ಅವನನ್ನು ಹೇಳಿಸುತ್ತಿದ್ದರೆ ಆಗಲೇ ಅವನು ಕೂಡ ಹೇಳುತ್ತಾನೆ. ಆಗಲೇ ಬ್ರೈಟ್ ಆಗಿ ಏನೋ ಲೈಟ್ ಕಾಣುವುದರಿಂದ ನಿಧಾನವಾಗಿ ಕ್ಲಾಸ್ ನ ಬಳಿ ಹೋಗಿ ನಿಂತುಕೊಂಡರೆ ಆಗಲೇ ಪ್ಲಾನೆಟ್ ನ ಮೇಲೆ ಬೆಳಕಾಗುತ್ತೆ. ಇನ್ನು ಅವರಿಬ್ಬರು ಕೂಡ ಆ ಬ್ಯೂಟಿಫುಲ್ ಮೂಮೆಂಟ್ ಅನ್ನು ಎಂಜಾಯ್ ಮಾಡುತ್ತಿರುವಂತೆ ತೋರಿಸಿ ಮೂವಿಯನ್ನು ಮುಗಿಸುತ್ತಾರೆ. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಹಾಗೆ